श्रीगुरुभ्यो नमः। हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अस्मद्गुरुसमारम्भां टीकाकृत्पादमध्यमाम् श्रीमदाचार्यपर्यन्तां वन्दे गुरुपरम्पराम्। वेदव्यासगुणावास विद्याधीश सतां वश मां निराशं गतक्लेशं कुर्वनाशं हरेनिशम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। लक्ष्मीनारायणं नत्वा पूर्णबोधान् गुरूनपि कुर्मः श्रीकृष्णगीतायाः भाष्याद्युक्तार्थसङ्ग्रहम्। धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। अशोच्यानन्वशोचस्त्वं प्रज्ञावादांश्च भाषसे गतासु अगतासूंश्च नानुशोचन्ति पंडिताः। श्री गुरुभ्यो नमः। हरि ओम। ಶೋಕವನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಕೃಷ್ಣನ ಉಪದೇಶದ ಪ್ರಾರಂಭ. ಶೋಕಕ್ಕೆ ನಿಮಿತ್ತಗಳು ಅನೇಕ. ಒಬ್ಬರೊಬ್ಬರಿಗೆ ಒಂದೊಂದು ರೀತಿಯಾಗಿ ಶೋಕ ಬರಬಹುದು. ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿಯೇ ಕೂತು ಉಪದೇಶ ಮಾಡ್ಲಿಕ್ಕೆ ಆಗಲ್ಲಲ್ಲ. ಅದಕ್ಕೆ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡ. ಇಡೀ ಜಗತ್ತಿಗೆ ಶೋಕದ ಪರಿಹಾರದ ಮಾರ್ಗವನ್ನ ಕ್ರಮೇಣ ನಿರೂಪಣೆಯನ್ನು ಮಾಡ್ತಾ ಬಂದ. ನಿನಗೆ ಬಂಧು ಮರಣದ ಪ್ರಯುಕ್ತವಾಗಿ, ಬಾಂಧವರ ಮೇಲಿನ ಮೋಹದ ಪ್ರಯುಕ್ತವಾಗಿ ಶೋಕ ಬಂದಿದೆ. ಬೇರೆಯವರಿಗೆ ಬೇರೆ ರೀತಿಯಲ್ಲಿ ಬರಬಹುದು. ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ಸಮಾಧಾನವನ್ನು ಹೇಳಬಹುದಾದವನು ಅಂತಂದ್ರೆ ಅದು ಕೃಷ್ಣನೇ. ಅದಕ್ಕೆ ಮೊದಲನೇ ಸೂತ್ರ ಕೊಟ್ಟಿದ್ದು, ನೋಡು, ಸಂಸಾರದಲ್ಲಿದ್ದಾಗ ಏನ್ ನಿನಗೆ ಇಷ್ಟ ಇದೆಯೋ ಇಲ್ವೋ, ಕಣ್ಣಿಗೆ ಬೀಳೋದು ಬೀಳತ್ತೆ, ಕೇಳೋದು ಕೇಳತ್ತೆ, ಬಾಯಿಗೂ ಏನ್ ತಾಗಬೇಕು ಅದು ತಾಗತ್ತೆ, ಎಲ್ಲ ಆಗೋದೇ. ಸಂಸಾರ ಅಂದ್ರೆ ಅವೆಲ್ಲ ಇರೋದೇ. ಅದರಿಂದ ನಿನಗೆ ದುಃಖ ಅಥವಾ ಸುಖ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಹೇಗೆ ಅನ್ನೋದು ನಾವು ಹೇಳ್ಬೋದು. ಅದಕ್ಕೆ ಮೊದಲನೇ ಕೊಟ್ಟ ಉಪಾಯ ಅಭಿಮಾನ ತ್ಯಾಗ. ಅದನ್ನ ಬಿಟ್ಟರೆ ನಿನಗೆ ದುಃಖ ಹತ್ತೋದೇ ಇಲ್ಲ. ಈ ಜೀವನನ್ನ ಸರಿಯಾಗಿ ನೀನು ಅರ್ಥ ಮಾಡಿಕೊಂಡ ಪಕ್ಷದಲ್ಲಿ ನಿನಗೆ ನಿಜವಾಗಿಯೂ ಕೂಡ ಶೋಕ ಆಗಲ್ಲ ಅರ್ಜುನ ಅನ್ನೋ ಅಂಶವನ್ನ ಕೃಷ್ಣ ಕ್ರಮೇಣ ತಿಳಿಸ್ತಾ ಬಂದ. ಈ ಜೀವ ಹೇಗಿದ್ದಾನೆ ಗೊತ್ತೇನು? ಇವನು ಪರಮಾತ್ಮನ ಪ್ರತಿಬಿಂಬ. ಶ್ರೀಹರಿ ಅವನ ಬಿಂಬ. ಬಿಂಬ ಅನಾದಿ ನಿತ್ಯವಾಗಿರೋದರಿಂದಾಗಿ ಅವನ ಪ್ರತಿಬಿಂಬನಾದ ಜೀವನವು ಕೂಡ ಅನಾದಿ ನಿತ್ಯನಾಗಿದ್ದಾನೆ. ಈ ಜೀವೇಶ್ವರನ ಜ್ಞಾನ ನಿನಗೆ ಸ್ಪಷ್ಟವಾಯಿತು ಅಂತಂದ್ರೆ ನಿನಗೆ ಆ ಜೀವ ಸಾಯ್ತಾನೆ ಅನ್ನುವಂತಹ ಬುದ್ಧಿ ಬರೋದೇ ಇಲ್ಲ. ಶರೀರ ಬಿದ್ದೋಗುತ್ತಲ್ಲ ಅನ್ನೋ ಬುದ್ಧಿ ಬರುತ್ತೆ, ಇಲ್ಲ ಅಂತನ್ನಲ್ಲ. ಅದಕ್ಕೋಸ್ಕರ ಶೋಕ ಪಡೋದು ಕೂಡ ಸರಿಯಲ್ಲ. ಕಾರಣ ಅನ್ನೊಂದು ಸೂತ್ರ ಕೊಟ್ಟ, ತಸ್ಮಾತ್ ಅಪರಿಹಾರ್ಯರ್ಥೇ ನತ್ವಂ ಶೋಚಿತುಮರ್ಹಸಿ. ಬಹಳ ಒಳ್ಳೆ ಸೂತ್ರ ಇದು. ಯಾವುದನ್ನ ನಾವು ಪರಿಹಾರ ಮಾಡೋಕೆ ಸಾಧ್ಯ ಇಲ್ಲೋ ಅದರ ಬಗ್ಗೆ ದುಃಖ ಪಡುವಂತಹದ್ದು ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಒಂದು ವೇಳೆ ಅದನ್ನು ತಪ್ಪಿಸಬಹುದಾಗಿದ್ರೆ ಪಡ್ರಿ. ನೀವು ದುಃಖ ಪಡೋದ್ರಿಂದ ಅದೇನಾದ್ರೂ ವ್ಯತ್ಯಾಸ ಆಗತ್ತಪ್ಪ ಅನ್ನೋದಾದ್ರೆ ಅವಶ್ಯ ದುಃಖ ಪಡ್ರಿ.
ದುಃಖ ಪಟ್ಟಿದ್ದಾಗುತ್ತೆ ಹೊರತು ಅದರಿಂದ ಏನು ಪರಿಹಾರ ಆಗಲ್ಲ, ವ್ಯತ್ಯಾಸ ಆಗಲ್ಲ ಅಂತಂದ್ರೆ ನೀವು ಅದಕ್ಕೆ ದುಃಖ ಪಡುವ ಅವಶ್ಯಕತೆ ಇಲ್ಲ ಅಂತ ಅರ್ಥ. ಇದು ನಮ್ಗೆಲ್ಲರಿಗೂ ಕೂಡ ಹೊಂದಾಣಿಕೆ ಆಗುವಂತಹದ್ದು. ಹೀಗೆ ಆ ಕೃಷ್ಣ ಪರಮಾತ್ಮ ಕ್ರಮೇಣ ಆ ಶೋಕ ಎಂಬುದು ನಿನಗೆ ಅರ್ಹವಲ್ಲ ಅಂತ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಆ ಸೂತ್ರಗಳನ್ನ ಹೇಳ್ತಾ ಆತ್ಮನ ನಿತ್ಯತ್ವವನ್ನು ಪ್ರತಿಪಾದನೆ ಮಾಡಿ ಶೋಕ ಎಂಬುದು ಅನಾವಶ್ಯಕ ಅಂತ ಹೇಗೆ ಹೇಳಿದನೋ, ಇನ್ನೊಂದು ಕಾರಣವನ್ನು ಕೊಟ್ಟು ಅವರಿಗೆ ಹೇಳ್ತಾನೆ, ನೀನು ಶೋಕ ಪಡೋದು ತಪ್ಪು, ಶೋಕ ಪಡುವ ಅವಶ್ಯಕತೆ ಇಲ್ಲ. ಅರ್ಜುನ ಏನಂತಿದ್ದ, ಯಾವಾಗ ಭೀಷ್ಮ ದ್ರೋಣರ ಎದುರಿಗೆ ರಥವನ್ನ ತಂದು ಕೃಷ್ಣ ಪರಮಾತ್ಮ ನಿಲ್ಲಿಸಿದ್ನೋ ತಕ್ಷಣವೇ ಅವನಿಗಾಗಿದ್ದೇನೋ ಕೈ ನಡುಕ ಬಂತು, ಗಾಂಡಿಯ ಕೈ ಜಾರುವ ಮಟ್ಟಕ್ಕೆ ಬಂತು, ಇವೆಲ್ಲ ಆಯ್ತು. ಅದನ್ನು ಬಾಯಿ ಹೇಳ್ಕೊಂಡ, ಗಾಂಡೀವಂ ಸಂಸ್ಕೃತೆ ಹಸ್ತಾತ್ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ನಡುಗುತ್ತಾ ಇದೆ ನನ್ನ ಶರೀರ, ರೋಮಾಂಚನ ಆಗುತ್ತಾ ಇದೆ, ಗಾಂಡೀವ ಜಾರುತ್ತಾ ಇದೆ, ಅರ್ಥಾತ್ ನಾನು ನಡಗಿ ಹೋಗಿದ್ದೇನೆ ಈ ಯುದ್ಧದ ಕೆಲಸದಿಂದ ಅಂತ ಅರ್ಜುನ ಹೇಳಿದ್ದಲ್ಲ, ಅದನ್ನು ತಗೊಳ್ತಾನೆ ಕೃಷ್ಣ. ಏನಪ್ಪಾ ನಡುಗು ಬಂತ ನಿನಗೆ, ಅದು ಸರಿಯಲ್ಲ. ಯಾಕೆ? ಸ್ವಧರ್ಮಮಪಿಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾರ್ಥಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇಂತ ಹೇಳ್ತಾರಲ್ಲ ಕೃಷ್ಣ ಪರಮಾತ್ಮ, ಇದೇನು ಬರೀ ಅರ್ಜುನನಿಗೊಂದೇ ಹೇಳ್ತಿರೋದಲ್ಲ, ಎಲ್ಲಾ ಜಗತ್ತಿಗೆ ಸೇರಿಸಿ ಹೇಳ್ತಾ ಇರುವಂತಹ ಮಾತು. ಅದರ ಅರ್ಥ ಏನು? ಅರ್ಜುನ, ನೀನೇನೋ ಶರೀರ ನಡುಗುತ್ತಾ ಇದೆ ಅಂತೆಲ್ಲಪ್ಪ, ನವಿಕಂಪಿತು ಮರಹಸಿ, ನೀನು ನಡುವಂತ ಅವಸ್ಥೆಯನ್ನು ನೀವು ಓದಬಾರದು, ನಡಗಬಾರದು ನೀನು ಈ ಯುದ್ಧವನ್ನು ನೋಡಿ. ಯಾಕೆ? ಸ್ವಧರ್ಮಮಪಿಚಾವೇಕ್ಷ್ಯ, ಇದು ನಿನ್ನ ಸ್ವಧರ್ಮ, ನಿನ್ನ ವಿಹಿತ ಕರ್ಮಾನುಷ್ಠಾನ, ನಿನ್ನ ಕರ್ಮವನ್ನ ನೋಡಿ ನೀನು ನಡಗತಕ್ಕದ್ದಲ್ಲ. ಇದನ್ನು ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದು ಒಂದು ಕಾರಣ. ನಾವು ಯಾವಾಗ ದುಃಖ ಪಡಬೇಕು, ನಮ್ಮದಲ್ಲದೆ ಇರೋದನ್ನ ನಾವು ಬಲಾತ್ಕಾರದಿಂದ ಮಾಡ್ತಿರ್ಬೇಕಾದ್ರೆ ದುಃಖ ಪಡಬೇಕು. ನಮ್ಮ ಕೆಲಸವನ್ನೇ ನಾವು ಮಾಡ್ತಿರ್ಬೇಕಾದ್ರೆ ದುಃಖ ಪಡೋದು ಅಂತಂದ್ರೆ ಏನಿದೆ ಅರ್ಥ? ಅದಕ್ಕೆ ಸ್ವಧರ್ಮ ನಿನಗೆ ಅರ್ಜುನ. ಆದ್ದರಿಂದ ಇದು ನನ್ನ ಸ್ವಧರ್ಮ ಅಂತ ತಿಳಿದಾದ್ರೂ ನೀನು ಶರೀರವನ್ನು ನಡಗಿಸ್ಕೊಳ್ಳುವಂತಹ ಹೇಯ ಕೃತ್ಯಕ್ಕೆ ಹೋಗಬೇಡ, ಅರ್ಥಾತ್ ದುಃಖ ಪಡಬೇಡ. ಅದ್ಯಾಕೆ ಕೃಷ್ಣ? ನನಗ್ಯಾಕೆ ಸ್ವಧರ್ಮ? ನೀನ್ ಯಾರು? ಕ್ಷತ್ರಿಯ. ನಿನಗೆ ಯಾವುದು ಧರ್ಮ? ಯುದ್ಧ ಧರ್ಮ ನಿನಗೆ. ಎಂಥ ಧರ್ಮ? ಧರ್ಮ್ಯಾರ್ಥಿ ಯುದ್ಧ. ಬರೀ ಯುದ್ಧ ಮಾಡೋದು ಧರ್ಮ ಅಲ್ಲ ಅರ್ಜುನ, ಧರ್ಮ ಸಂಪಾದನೆಗೋಸ್ಕರ ಮಾಡುವ ಯುದ್ಧ ನಿನ್ನ ಕರ್ತವ್ಯ. ಧರ್ಮ ಅಂತಂದ್ರೆ ಪುಣ್ಯ. ಆ ಪುಣ್ಯವನ್ನ ತಂದುಕೊಡತಕ್ಕಂತಹ ಯುದ್ಧ ಇದೆಯಲ್ಲ, ಅದು ಕ್ಷತ್ರಿಯರ ಕರ್ತವ್ಯ. ಇದನ್ನೆಲ್ಲ ನೋಡಿದಾಗ ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದ್ರೂ ಕೂಡ ಈ ಅನ್ಯರು ತುರುಷ್ಕರೆಲ್ಲ ದಾಳಿ ಮಾಡಿದಾಗ ಸ್ವಲ್ಪನೇ ಸೇನೆ ಇದೆ, ನಾವು ಹೆಂಗೆ ಹೋರಾಡೋದು ಅಂತಲೂ ಯೋಚನೆ ಮಾಡದೆ ಎಲ್ಲ ರಾಜಾಧಿರಾಜರೆಲ್ಲ ಹೋದ್ರು ನಮ್ಮ ಕಡೆ ಯುದ್ಧ ಮಾಡ್ಲಿಕ್ಕೆ. ಯಾಕೆ? ಧರ್ಮ್ಯಾತಿ ಯುದ್ಧ ಶ್ರೇಯೋ ಅನ್ಯತ್. ನಮ್ಮ ಕರ್ತವ್ಯ ರೀ, ನಾವು ರಜಪೂತರು, ಅವ್ರು ಹೇಳ್ಕೊತಾರ, ಅವ್ರು ನಾವು ರಜಪೂತರು, ನಮ್ಮ ಕರ್ತವ್ಯ ಏನು? ಗೋಬ್ರಾಹ್ಮಣ ರಕ್ಷಣೆ ಅವ್ರು ಹೇಳ್ತಾರ. ಅವರು ಇದನ್ನ ಇತ್ತೀಚಿನ ಟೆಕ್ಸ್ಟ್ ಬುಕ್ ಅಲ್ಲಿ ಬರೆಯಲ್ಲ, ಆದ್ರೆ ಹಳೇದೇನು ಸುಳ್ಳು ಆಗಲ್ವಲ್ಲ, ಬಾಯಿ ಬಿಟ್ಟು ಹೇಳ್ತಾರೆ. ಈ ಶಿವಾಜಿ ಕಥೆಯಲ್ಲೆಲ್ಲ ಬರ್ತಾ ಇತ್ತು, ಏನು ಆ ಬ್ರಾಹ್ಮಣರ ಜನವಾರ, ಹೆಣ್ಮಕ್ಳು ಬಳೆ, ಇದು ಯಾವುದಕ್ಕೂ ಕೊರತೆ ಇರಲಿಲ್ಲ ಅಂತ ಬರುತ್ತೆ. ಇದೆಲ್ಲ ಬರೆಯಲ್ಲ. ಯಾಕೆ ಅಂತಂದ್ರೆ ಪಾಪ ಇವ್ರ ದುಃಖ ಆಗತ್ತೆ ಅವೆಲ್ಲ ಕೇಳ್ಬಿಟ್ರೆ. ಸಿಕ್ಯುಲರ್ಗೆ ಸಮಸ್ಯೆ ಆಗಲ್ಲ. ಆದ್ದರಿಂದ ಆಗಿನ ಕಾಲದಲ್ಲಿ ಯಾಕೆ ಇಷ್ಟೆಲ್ಲ ಹೋರಾಡಿದ್ದು? ಆ ತಂಪಾಡಿಗೆ ತಾವು ಖುಷಿಯಾಗಿ ಲೋಲುಪರಾಗಿ ಸುಖ ಪಡ್ತಾ ಇರ್ಬೋದಿತ್ತಲ್ಲ, ಕೆಲವರಿದ್ರು. ಆದ್ರೆ ಇನ್ನು ಕೆಲವರು ಆ ರೀತಿ ಮಾಡ್ಲಿಲ್ಲ. ಇತ್ತೀಚಿನವರೇ ಹೀಗಿದ್ದಾಗ ಕಿಮು ಆಗಿನ ಕಾಲದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಎದುರಿಗಿದ್ದಾಗ ಓಡೋಗ್ತೀನಿ ಇದ್ರೆ ಬಿಡ್ತಾರೇನ್ರಿ ಅವನು? ಧರ್ಮ್ಯಾರ್ಥಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಇಲ್ಲಿ ಅನ್ನೋ ಮಾತು ಬಹಳ ಸೂಕ್ಷ್ಮ ಇದೆ. ಅರ್ಜುನನ ಪ್ರಶ್ನೆಗೆ ತಕ್ಕಂಗೆ ಅವನ ಪ್ರಶ್ನೆಯನ್ನ ಖಂಡನೆ ಮಾಡ್ತಾ ಉತ್ತರ ಕೊಟ್ಟಿರೋದು. ನೋಡಿ, ಈ ಯುದ್ಧ ಅನ್ನೋದು ಧರ್ಮಕ್ಕೆ ಸಾಧನ ಇದು. ನಿಜವಾದ ಧರ್ಮ ಯಾರು? ಧರ್ಮಸ್ಯ ಪ್ರಭುರಚ್ಯುತಃ. ಧರ್ಮ ಅಂತಂದ್ರೆ ನಾನೇ, ನನಗೆ ಪ್ರಿಯವಾದ ಯುದ್ಧ ಇದು. ಆದ್ದರಿಂದ
ಈ ಯುದ್ಧವನ್ನು ಮಾಡಬೇಕಾದದ್ದು ಕ್ಷತ್ರಿಯರ ಧರ್ಮ. ಇದನ್ನ ಬಿಟ್ಟು ಬೇರೆ ಧರ್ಮ ಕ್ಷತ್ರಿಯರಿಗಿಲ್ಲ, ಓಡೋಗೋದು ಧರ್ಮ ಅಲ್ಲ. ಅಂದಿದ್ದಲ್ಲ, ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಲೋಕೆ. ನಾನು ಯುದ್ಧವನ್ನು ಬಿಟ್ಟು ಗುರುಗಳಲ್ಲಿ ಯಾರನ್ನು ಕೊಲ್ಲದೆ ಭಿಕ್ಷೆ ಬೇಡೋದು ಶ್ರೇಷ್ಠನೋ, ಇಲ್ಲ ಇವರನ್ನೆಲ್ಲರನ್ನು ಕೊಂದು ಇವರ ರಕ್ತದಿಂದ ತ್ವಯಿಸಿ, ಅದೇನೇನೋ ಅದಕ್ಕೆ ಹಿಂದೆ ಮುಂದೆ ಬಣ್ಣ ಎಲ್ಲ ಕೊಟ್ಟಿದ್ದ, ಯುದ್ಧ ಮಾಡೋದು ಧರ್ಮನೋ ಭಿಕ್ಷೆ ಬೇಡೋದು ಧರ್ಮನೋ, ಇಷ್ಟೇ ಇದ್ದಿದ್ದು ಅವರ ಪ್ರಶ್ನೆ. ಯಾವುದು ನಿನ್ನ ಧರ್ಮ? ಧರ್ಮ್ಯಾರ್ಥಿ ಯುದ್ಧ, ಇದು ನಿನ್ನ ಧರ್ಮ ಯುದ್ಧ ಮಾಡೋದು. ಅದು ಯಾತಕ್ಕೋಸ್ಕರ? ಧರ್ಮ್ಯಾತ್, ಧರ್ಮ ಅಂದ್ರೆ ಸಾಕ್ಷಾತ್ ಶ್ರೀಹರಿ, ಅವನ ಪ್ರೀತಿಗೋಸ್ಕರ ಮಾಡುವ ಯುದ್ಧ ನಿನ್ನ ಧರ್ಮ. ಇನ್ನೊಂದು ಮಾತಂದಿದ್ದ ಅರ್ಜುನ, ಇವರನ್ನ ನಾನು ಕೊಲ್ಲೋದು ಶ್ರೇಯಸ್ಕರ ಅಲ್ಲ, ಪಾಪ ಬರುತ್ತೆ ಅಂತ ಹೇಳಿದ್ದ. ಅದಕ್ಕಂದ ಕ್ಷತ್ರಿಯಸ್ಯ ನ ವಿದ್ಯತೆ ಶ್ರೇಯೋನ್ಯ, ಇದರಿಂದ ಹೊರತಾದ ಮತ್ತೊಂದು ಶ್ರೇಯಸ್ಸು ಕ್ಷತ್ರಿಯರಿಗಿಲ್ಲ. ಪರಮಾತ್ಮ ಆ ಒಂದು ಪಂಗಡವನ್ನು ಸೃಷ್ಟಿ ಮಾಡಿದ್ದೇ ಧರ್ಮ ಸ್ಥಾಪನೆಗೆ. ಧರ್ಮಕ್ಕೆ ಬಲ ಇರಬೇಕು ಯಾವತ್ತು. ಬಲ ಇಲ್ಲದಿದ್ದರೆ ಧರ್ಮ ನಿಲ್ಲಲ್ಲ. ಎಷ್ಟು ನೀವು ಬಲಿಷ್ಠರಾಗಿರ್ತೀರೋ ಧರ್ಮ ಅಷ್ಟು ಚೆನ್ನಾಗಿ ನಿಲ್ಲುತ್ತೆ. ಅದಕ್ಕೋಸ್ಕರನೇ ಕುಂತಿ ಮೊದಲು ಧರ್ಮರಾಜನನ್ನ ಹೆತ್ತು ಆಮೇಲೆ ಕೇಳ್ತಾಳೆ, ಧರ್ಮವನ್ನೇನೋ ನಾನು ಹೆತ್ತೆ, ಆದ್ರೆ ಈ ಧರ್ಮ ಗಟ್ಟಿಯಾಗಿ ನಿಲ್ಬೇಕು ಅಂತಂದ್ರೆ ಬಲ ಇರಬೇಕು. ಬಲ ಇಲ್ಲದೆ ಸುಮ್ಮನೆ ಧರ್ಮ ಧರ್ಮ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಅಂತಹ ಬಲಿಷ್ಠ ಜಗತ್ತಿನಲ್ಲಿ ಯಾರಿದ್ದಾರೆ ಅಂತ ಅವಳು ಯೋಚನೆ ಮಾಡ್ತಾಳೆ. ಇಬ್ರು ಕೂತ್ಕೊಂಡು ಮೊದಲು ಯಾರು ಬಲಿಷ್ಠರು? ಸಾಕ್ಷಾತ್ ನಾರಾಯಣನೇ. ಆದ್ರೆ ಅವನ ಪುತ್ರನಾಗಿ ಕರೆಯಕ್ಕಾಗಲ್ಲ, ಯಾಕೆಂದ್ರೆ ಅವನು ಮಾವ ಹಾಕೊಂಡ್ಬಿಟ್ಟಿದ್ದಾನೆ ಇವಾಗ ವೇದವ್ಯಾಸ ದೇವರಾಗಿ. ಅವರ ತರುವಾಯ ಯಾರು ಬಲಿಷ್ಠ ಅಂತ ಯೋಚನೆ ಮಾಡಿದಾಗ ಬಲಮಿಂದ್ರಸ್ಯ ಗಿರಿಶಃ ಗಿರಿಶಸ್ಯ ಬಲಂ ಮರುತ್ ಮರುತಸ್ತು ಹರಿ ಸಾಕ್ಷಾತ್ ನಹರೇರ್ ಬಲಮನ್ಯತಃ. ಆ ಬಲದ ತಾರತಮ್ಯವನ್ನು ನಾವು ನೋಡ್ತಾ ಇದ್ದಾಗ ಪರಮಾತ್ಮನ ತರುವಾಯ ಯಾರು ಅತ್ಯಂತ ಬಲಿಷ್ಠರು, ಯಾವ ಕಾರಣಕ್ಕೂ ಯಾವ ಬಾಧೆಯೂ ಅವರಿಗಾಗಲ್ಲ, ಅಂತಹ ಬಲಾಢ್ಯರು ಯಾರಿದ್ದಾರೆ ಅಂತ ನೋಡಿದಾಗ ಮುಖ್ಯಪ್ರಾಣ ದೇವರಿದ್ದಾರೆ. ಅವರನ್ನ ಮಕ್ಕಳಾಗಿ ಕರೆಯೋಣ. ಆಗ ನಾನು ಮೊದಲನೇ ಮಗ ಧರ್ಮ ಅಂತ ಏನು ಹೆತ್ತಿದ್ದೇನೆ ಅದು ಸಾರ್ಥಕ ಆಗಕ್ಕೆ, ಅದು ಉಳಿಯುತ್ತೆ. ಅದರಿಂದ ಬಲ ಇರಬೇಕು. ಯಾವ ಬಲ? ತೋಳು ಬಲ. ಅದಕ್ಕೆ ಬಾಹುರಾಜನ್ಯಕೃತ, ಅದಕ್ಕೋಸ್ಕರನೇ ಕ್ಷತ್ರಿಯರನ್ನಿಟ್ಟದ್ದು. ಆದ್ದರಿಂದ ಅರ್ಜುನ, ನೀನು ಯುದ್ಧ ಮಾಡೋದಿದೆಯಲ್ಲ, ಇದು ಯಾತಕ್ಕೋಸ್ಕರ? ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಮಾಡ್ತಾ ಇದ್ದೀಯ. ಇದು ನಿನ್ನ ಧರ್ಮ. ಕ್ಷತ್ರಿಯನಾಗಿ ಮಾಡ್ತಿರೋದ್ರಿಂದ ನಿನಗೆ ಅದರಿಂದ ಶ್ರೇಯಸ್ಸಾಗುತ್ತೆ ಹೊರತು ಶ್ರೇಯೋನ್ಯ, ಶ್ರೇಯಸ್ಸಿನಿಂದ ಹೊರತಾದಂತಹ ಮತ್ತೊಂದು ನಿನಗೆ ಯಾವ ಕಾರಣಕ್ಕೂ ಬರಲ್ಲ. ಅಷ್ಟೇ ಅಲ್ಲ, ಇದು ಬಿಟ್ಟು ಬೇರೆ ಕೆಲಸ ನಿನಗೆ ಇಲ್ಲವೂ ಇಲ್ಲ. ಕ್ಷತ್ರಿಯಸ್ಯ ನ ವಿದ್ಯತೆ. ಇದರ ಮೇಲೆ ನಾವು ಕೇಳ್ಬೋದು. ಕೃಷ್ಣ ಅಂದ, ಅರ್ಜುನ ನಿಂಗೆ ಇನ್ನೊಂದು ಮಾತು ಹೇಳ, ನೀನ್ ಎಂತ ಸೌಭಾಗ್ಯಶಾಲಿ ಅಂತ ತಿಳಿಸಿಕೊಡ್ತೀನಿ ನೋಡು. ನಿನಗೇನು ಈ ಯುದ್ಧ ಒದಗಿ ಬಂದಿದೆಯಲ್ಲ ಧರ್ಮ ಸಂಸ್ಥಾಪನೆಗೆ, ಅದರಲ್ಲೂ ನನ್ನ ಕಾರ್ಯಕ್ಕೆ ನಿಮ್ಮನ್ನ ಅಂಗವನ್ನಾಗಿ ಮಾಡ್ಕೊಂಡಿದ್ದೀನಿ. ಯದ್ಯಪಿ ಇವೆಲ್ಲ ಯಾರ ಕೆಲಸ? ಜಾತಃ ಕಂಸ ವಧಾರ್ಥಾಯ ಭೂಭಾರೋತ್ಥಾರಣಾಯ ಚ. ಭೂಭಾರದಲ್ಲಿ ನಿಮ್ಮನ್ನ ಒಂದು ಅಂಗವನ್ನಾಗಿ ಮಾಡಿ ಆ ಕೆಲಸವನ್ನ ನಿಮ್ಮಲ್ಲಿ ನಿಂತು ನಾನು ಮಾಡಿಸಿ ನಿಮಗೆ ಆ ಪುಣ್ಯವನ್ನು ಕೊಡೋಕೆ ಇದನ್ನು ಹೊರಟಿದ್ದೀನಿ. ಸಾಕ್ಷಾತ್ ಕಲಿಗೆ ಎದುರುಗಡೆ ಇದ್ದಾರೆ, ಅವರ ಪರಿವಾರ ಎದುರುಗಡೆ ಇದ್ದಾವೆ. ಅವರನ್ನು ದಮನ ಮಾಡೋದು ಅಂತನ್ನೋದು ನಿಮ್ಮ ಕೈಯಿಂದ ಆಗೋ ಮಾತಲ್ಲ. ಅಂತ ನಿಮ್ಮೊಳಗೆ ನಿಂತು ನಾನು ಮಾಡಿಸ್ತಾ ಇದ್ದೀನಿ ಅಂತಂದ್ರೆ ಎಲ್ಲರಿಗೂ ಸಲೀಸಾಗಿ ಕೊಡಲ್ಲ. ಮಾಂಧಾತನಿಗೆ ಅವಕಾಶ ಕೊಟ್ಟಿಲ್ಲ, ನಹುಷನಿಗೆ ಅವಕಾಶ ಕೊಟ್ಟಿಲ್ಲ, ಬೇರೆ ಬೇರೆ ಚಕ್ರವರ್ತಿಗಳಿಗೆ ಯಾವುದನ್ನು ನಾ ಕೊಟ್ಟಿಲ್ಲ. ಅಂಥ ಅನಾಯಾಸವಾಗಿ ಅತಿಶಯ ಪುಣ್ಯವನ್ನು ತಂದು ಕೊಡತಕ್ಕಂತಹ ಯುದ್ಧ ನಿನಗೆ ಒದಗಿ ಬಂದಿದೆ. ಇದರಿಂದ ನೀ ಬಿಟ್ಟು ಓಡ್ ಹೋಗ್ತೀಯಾ? ಅದು ಓಡ್ ಹೋಗ್ತೀಯಾ ಅನ್ನೋ ಪ್ರಶ್ನೆ ಅಲ್ಲ, ನಿನಗೆ ಆಗತ್ತ ಓಡ್ ಹೋಗಕ್ಕೆ ಅಂತ ಅಂತಾನೆ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಈ ಯುದ್ಧ ನಿನಗೆ ಹೆಂಗ್ ಬಂದಿದೆ ಗೊತ್ತೇನು? ಯದೃಚ್ಛಯ ಚೋಪಪನ್ನಂ, ಅನಾಯಾಸವಾಗಿ ನಿನಗೆ ಒದಗಿ ಬಂದಿದೆ. ಬೇರೆಯವರು ಪ್ರಯತ್ನ ಪಟ್ಟು ಅವರಿಗೆ ಸಿಕ್ಕಿಲ್ಲ, ಅಂತಹ ನಿನಗೆ ಅನಾಯಾಸವಾಗಿ ಒದಗಿ ಬಂದಿದೆ. ಅಥವಾ ಇನ್ನೊಂದು ಅರ್ಥ ಯದೃಚ್ಛಯ ಚೋಪಪನ್ನಂ, ಯದೃಚ್ಛಾಲಾಭ ಸಂತೃಪ್ತರು ಅಂತಾರಲ್ಲ. ಏನಂದ್ರೆ ಪರಮಾತ್ಮನ ಇಚ್ಛೆಯಿಂದ ಬಂದದ್ದು, ನನ್ನ ಇಚ್ಛಾ ಇದೆ, ಅದರಿಂದ ಈ ಯುದ್ಧ ನಿನಗೆ ಒದಗಿ ಬಂದಿದೆ. ಹೇಗಿದೆ ಗೊತ್ತೇನು? ಈ ಯುದ್ಧ ಸ್ವರ್ಗದ್ವಾರಮಪಾವೃತಂ. ಸ್ವರ್ಗ ಅಂತಂದ್ರೆ ಏನು? ದೇವೇಂದ್ರರಿಂದ ಆಳಲ್ಪಟ್ಟಿದೆ, ಅದೊಂದು ಲೋಕ. ಆ ಸ್ವರ್ಗ ಅನ್ನೋದು ಅಪಾವೃತಂ, ಬಾಗಿಲು ತೆಗೆದು ನಿಂತಿದೆ. ಅಂತಹ ಯುದ್ಧ ನಿನಗೆ ಒದಗಿಸಿಕೊಟ್ಟಿದ್ದೇನೆ. ಈ ಯುದ್ಧ ಮಾಡಿದ್ರೆ ಸಾಕು, ಸ್ವರ್ಗ ಬಾಗಿಲು ತೆಗೆದು ಬಿಟ್ಟಿದೆ, ನೀ ಸ್ವರ್ಗಕ್ಕೆ ಹೋಗ್ತೀಯ. ಅಥವಾ ಇನ್ನೊಂದು ಅರ್ಥ ಸ್ವರ್ಗದ್ವಾರಮಪಾವೃತಂ. ಸ್ವರ್ ಅಂತಂದ್ರೆ ಸುಖ, ನಮ್ಮೊಳಗಿರುವ ಸ್ವರೂಪ ಸುಖ.
ಅಂತಹ ಸ್ವರೂಪ ಸುಖವನ್ನು ತಂದು ಕೊಡ್ತಕ್ಕಂತಹ ಮೋಕ್ಷ, ಅದರ ಬಾಗಿಲು ತೆಗೆದಿದೆ ನಿನಗೆ. ಈ ಕೆಲಸವನ್ನ, ಈ ಯುದ್ಧವನ್ನ ನೀ ಮಾಡಿದ್ರೆ ಇದು ಹೆಂಗ್ ಬಂದಿದೆ ಗೊತ್ತೇನು? ಬಹಳ ಕಷ್ಟಪಟ್ಟೇನು ಬಂದಿಲ್ಲ, ಅನಾಯಾಸವಾಗಿ ಬಂದಿದೆ. ಈ ಎಲ್ರಿಗೂ ಸಿಗಲ್ಲಪ್ಪ. ಇದು ಯಾರಿಗೆ ಸಿಗತ್ತೆ ಗೊತ್ತೇನು? ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಇಂತಹ ಯುದ್ಧ ಯಾರಿಗೆ ಸಿಗುತ್ತೆ ಗೊತ್ತೇನು? ಸುಖಿನಃ ಕ್ಷತ್ರಿಯ, ಯಾರಿಗೆ ಅತ್ಯಂತ ಈ ಮೋಕ್ಷ ಸುಖಕ್ಕೆ ಕಾರಣವಾದ ಪುಣ್ಯ ಇರುತ್ತೋ ಅಂತಹ ಪುಣ್ಯವಂತರಿಗೆ ಈ ಯುದ್ಧ ಸಿಗುತ್ತೆ, ಎಲ್ರಿಗೂ ಸಿಗಲ್ಲ. ಅದಕ್ಕೆ ಅಂದಿದ್ದು ಮಾಂಧಾತರೋಷಾದಿಗಳಿಗೂ ಸಿಕ್ಕಿಲ್ಲ. ಅರ್ಜುನ, ಅಂತಹದ್ದು ನಿನಗೆ ಒದಗಿಸಿಕೊಟ್ಟಿದ್ದೇನೆ, ಇದರಿಂದ ನೀನು ಬಿಟ್ಟು ಓಡೋಗ್ತೀಯ? ಇಂಥದ್ದೆಲ್ಲ ನಿನಗೆ ಸಲೀಸಾಗಿ ಸಿಗಲ್ಲ, ಆದ್ದರಿಂದ ನೀನು ಇದನ್ನು ಉಪಯೋಗ ಪಡಿಸ್ಕೊಳ್ಳೇಬೇಕು ಅಂತ ಇದ್ದಾನೆ. ಇದಿಷ್ಟೆಲ್ಲ ಒಂದು ತೂಕ ಆದ್ರೆ ಇದ್ರ ಮೇಲೆ ಕೃಷ್ಣ ಒಂದು ಮಾತಂತಾನೆ, ಇಷ್ಟೆಲ್ಲ ನಾನು ನಿನ್ನ ಕರ್ತವ್ಯವನ್ನು ನೆನಪು ಮಾಡಿಕೊಡ್ತಾ, ಈ ಯುದ್ಧದ ಮಹತ್ವವನ್ನು ಸಾರ್ತಾ, ಅನಾಯಾಸವಾಗಿ ಬಂದಿದೆ ಇದನ್ನ ಅಂತ ತಿಳಿಸಿದ್ರೂ ಕೂಡ ಒಂದು ವೇಳೆ ನೀನು ಇದನ್ನ ಬಿಟ್ರೆ ಏನಾಗತ್ತೆ ಅದು ಹೇಳ್ಬೇಕಲ್ಲ. ನಮ್ಗೆ ಇದನ್ನ ಮಾಡಿದ್ರೆ ಏನಾಗತ್ತೆ, ಬಿಟ್ರೆ ಏನಾಗತ್ತೆ, ಎರಡು ಹೇಳ್ಬೇಕಲ್ಲ. ಈ ಕಾರ್ತಿಕ್ ಮಾಸದಲ್ಲಿ ಬರುತ್ತಲ್ಲ, ನೀವೇನಾದ್ರೂ ಬೆಳಗಿನ ಜಾವ ಎದ್ದು ಪರಮಾತ್ಮನಿಗೆ ಈ ಸೂರ್ಯೋದಯಕ್ಕೂ ಮುಂಚೆ ಆರತಿ ಮಾಡಿದ್ರೆ ಒಳ್ಳೇದಾಗತ್ತೆ. ಒಂದು ವೇಳೆ ಮಾಡ್ಲಿಲ್ಲ, ಯಾವನಿಲ್ಲ ಚತುರ್ದಶ 14 ಇಂದ್ರರು ಇರೋ ತನಕ ನೀವು ನರಕದಲ್ಲಿ ಬಿದ್ದಿರ್ತೀರಿ ಅಂತಾರೆ. ಯಾಕೆ ಎರಡು ಹೇಳಬೇಕಲ್ಲ. ಕಾರ್ತಿಕ್ ಮಾಸದಲ್ಲಿ ದೇವರು ಬೆಳಗ್ಗೆದ್ದು ಆರತಿ ಮಾಡಬೇಕು ಅಂತಿರೋದು. ಸೂರ್ಯೋದಯ ಅಂತ ಪೂರ್ವದಲ್ಲಿ ಸ್ನಾನ ಮಾಡಿ ದಾಮೋದರನನ್ನ ರಾಧಾ ಸಮೇತ ಅಥವಾ ಇಂದಿರಾ ಸಮೇತ ಅವರಿಗೆ ಆರತಿ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ಸಮಸ್ತ ಸರ್ವ ಐಶ್ವರ್ಯಗಳನ್ನು ಕೊಟ್ಟು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಮೋಕ್ಷಾದಿ ಭಾಗ್ಯಗಳನ್ನಾಗಿ ಮಾಡ್ತಾನೆ. ಮಾಡ್ಲಿಲ್ಲ ಅಂದ್ರೆ ಆಗ್ತಾರೆ, ನರಕಕ್ಕೆ ಆಗ್ತಾರೆ. ಬರೀ ಅಷ್ಟೇ ಕೊಡಲ್ಲ, ಅಷ್ಟೇ ಅಲ್ಲ, ಕರ್ತವ್ಯದಿಂದ ದೂರರಾದ್ರೆ ಏನು ಶಿಕ್ಷಾ ಅಂತ ಹೇಳ್ತಾನೆ ಇಲ್ಲಿ ಕೃಷ್ಣ. ಅಥಚೇ ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ. ಒಂದು ವೇಳೆ ನಿನಗೆ ವಿಹಿತವಾದಂತಹ ಏನು ಕರ್ಮಗಳಿದ್ದಾವೋ ಅದನ್ನ ನೀನೇನಾದ್ರೂ ಮಾಡಲಿಲ್ಲ ಅಂತಂದರೆ ಅದು ಹೆಂಗಂತಾನೆ ಕೃಷ್ಣ, ಬರೀ ಸಂಗ್ರಾಮ ಮಾಡದೇ ಇದ್ರೆ ಅಂತನ್ನಲ್ಲ, ಧರ್ಮ್ಯಂ ಸಂಗ್ರಾಮಂ, ನಿನಗೆ ವಿಹಿತವಾದ ಧರ್ಮ, ನೀನು ಮಾಡಲೇಬೇಕಾದದ್ದು ಮೋಕ್ಷಾದಿ ಪುರುಷಾರ್ಥವನ್ನ ಪುಣ್ಯವನ್ನ ತಂದುಕೊಡತಕ್ಕಂತಹ ಯುದ್ಧವನ್ನ ನ ಕರಿಷ್ಯಸಿ, ಒಂದು ವೇಳೆ ನೀ ಮಾಡಲಿಲ್ಲ ಅಂತಂದರೆ ಅದರಿಂದ ಏನೇನಾಗತ್ತೆ, ತತಃ ಅದನ್ನು ಬಿಟ್ಟರೆ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ, ಎರಡನ್ನ ನೀನು ಬಿಟ್ಟಂತಾಗತ್ತೆ. ಒಂದು ಸ್ವಧರ್ಮವನ್ನು ಬಿಟ್ಟಂತಾಗತ್ತೆ. ನಿನ್ನ ಧರ್ಮ ಏನಿತ್ತು ವರ್ಣಾಶ್ರಮದಿಂದ ವಿಹಿತವಾದ ಕರ್ಮಾನುಷ್ಠಾನ ಅದನ್ನ ನೀನು ಬಿಟ್ಟಂತಾಗತ್ತೆ. ಅದು ಯಾರಿಗೂ ಕಾಣಲ್ಲ, ನಾವು ಬಿಟ್ಟಿದ್ದು ನಮಗೆ ಗೊತ್ತಿರುತ್ತೆ. ಆದರೆ ಅದರ ಜೊತೆಗೆ ಇನ್ನೊಂದು ಬೋನಸ್ ಬರುತ್ತೆ, ಯಾವುದು? ಕೀರ್ತಿಯನ್ನ ಬಿಟ್ಟುಕೊಳ್ಳೋದು. ನಿಮಗೇನು ಕೀರ್ತಿ ಸಿಗಬೇಕಿತ್ತು ಲೋಕದಲ್ಲಿ ಇದನ್ನು ಮಾಡೋದರಿಂದ ಲೌಕಿಕವಾದ ಕೀರ್ತಿ ಅದು ಕೂಡ ಹೋಗುತ್ತೆ. ಅರ್ಜುನ ಅನ್ಬೋದು, ಸ್ವಾಮಿ ನನಗೆ ಯಾವ ಕೀರ್ತಿ ಬೇಡ, ಅದರ ಅಪೇಕ್ಷೆಯೇ ನನಗಿಲ್ಲ. ಅವಾಗಂದ, ಕೀರ್ತಿ ನಿನಗೆ ಬೇಡದಿದ್ದರೂ ಕೂಡ ಒಂದಂತೂ ನಿನಗೆ ಜೊತೆಗೆ ಬರುತ್ತೆ, ಯಾವುದು? ಹಿತ್ವಾ ಪಾಪಮವಾಪ್ಸ್ಯಸಿ, ಒಂದು ವೇಳೆ ನಿಮಗೆ ವಿಹಿತವಾದ ಕರ್ಮವನ್ನು ನೀವು ಬಿಟ್ಟ ಪಕ್ಷದಲ್ಲಿ ಮಹಾ ಪಾಪ ಭಾಗಿಗಳಾಗ್ತೀರಿ. ಇದನ್ನೇ ಅಂದಿದ್ದಾರೆ ಉಪನಿಷತ್ತಲ್ಲೆಲ್ಲ, ಕುರ್ಬನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಏವಂ ತ್ವಯಿ ನ ಅನ್ಯಥಾ ಇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ನಿಮಗೆ ಪರಮಾತ್ಮ ಉಸಿರಾಟ ಆಡಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅಂತಂದ್ರೆ ಸಾಕು, ನೀವು ಕರ್ಮಾನುಷ್ಠಾನ ಮಾಡಲೇಬೇಕು. 100 ವರ್ಷ ಸುಮ್ಮನೆ ಬದುಕಕ್ಕೆ ಅವಕಾಶ ಇಲ್ಲ. ಹೇಳಬಹುದು, ಮುಂದೆ ಇದೇ ಪ್ರಶ್ನೆಯನ್ನು ಕೃಷ್ಣ ಹಾಕೊಳ್ತಾನೆ. ಉಸಿರಾಟ ಅಂತೂ ಎಲ್ಲರೂ ಆಡ್ತಿರ್ತಾನೆ, ಸುಮ್ಮನೆ ಕೂತಿದ್ದೀವಿ ನಾವೇನು ಮಾಡಿಲ್ಲ ಅಂತಂದ್ರು ಜೀವನ ಯೋನಿಯತ್ನವಾದಂತಹ ಉಸಿರಾಟ ಅಂತ ಎಲ್ಲರೂ ಆಡ್ಲೇಬೇಕಲ್ಲ. ಏನೋ ಒಂದು ಕರ್ಮ ನಿಮಗೆ ಗೊತ್ತೋ ಗೊತ್ತಿಲ್ಲ ಆಗ್ತಾ ಇದೆ ತಾನೆ. ಎಲ್ಲಿ ತನಕ ನಿಮಗೆ ಉಸಿರಾಟ ಅನ್ನೋದಿದೆಯೋ ಅಲ್ಲಿ ತನಕ ನೀವು ಕರ್ಮಾನುಷ್ಠಾನ ಮಾಡಲೇಬೇಕು. ಕೈಕಾಲು ಎತ್ತಕ್ಕಾಗ್ತಿಲ್ಲ, ಬಾಯಲ್ಲಿ ಮಾಡ್ರಿ, ಭಗವಂತ ನಾಮಸ್ಮರಣೆ ಮಾಡ್ರಿ, ಬಾಯಿ ಬರ್ತಾ ಇಲ್ಲ, ಮನಸ್ಸೆಲ್ಲ ಹೋಗಿದೆ. ಎಂಥ ರುಗ್ಣ ಶಯ್ಯೆಯಲ್ಲಿ ಶಯ್ಯೆಯಲ್ಲಿ ಮಲಗಿದ ಭೀಷ್ಮಾಚಾರ್ಯರು ಕೂಡ ಇದನ್ನೇ ಅಂದರೆ, ಕೃಷ್ಣ ಎಂಥ ಶರೀರ ನೀನು ಕೊಟ್ಟಿದ್ದೀಯಾ, ಕೈ ಎತ್ತಿ ಮುಗಿಯೋಣ ಅಂತಂದ್ರೆ ಕೈ ಎತ್ತಕ್ಕಾಗ್ತಾ ಇಲ್ಲ, ಎಲ್ಲ ಕೆಳಗೆ ಬಿದ್ದೋಗಿದೆ. ಮಾತಾಡೋಣ ಅಂದ್ರೆ ಗಂಟು ಒಣಗ್ತಾ ಇದೆ, ಆಗ್ತಾ ಇಲ್ಲ. ನೋಡೋಣ ಅಂದ್ರೆ ಕಣ್ಣು ತುಂಬ ಹೋಗಿದೆ ನೀರಿನಿಂದ, ನಿನ್ನ ನೋಡಿ ಆನಂದಾಶ್ರಗಳು ಆಗ್ತಾ ಇಲ್ಲ. ಅಷ್ಟೇ ಕಷ್ಟಪಟ್ಟು ಇರೋ ಗಂಟಲಲ್ಲೇ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ನೀನು ಸ್ತೋತ್ರ ಮಾಡ್ತೀನಿ, ಇದು ಮಾಡ್ತಾರೆ. ಯಾಕೆ? ನಾವು ಎಲ್ಲಿ ತನಕ ಬದುಕಿರ್ತೇವೋ ಅಲ್ಲಿ ತನಕ ನಮ್ಮ ಕರ್ಮಾನುಷ್ಠಾನವನ್ನು ನಾವು ಬಿಡತಕ್ಕದ್ದಲ್ಲ.
ಒಂದು ವೇಳೆ ಬಿಟ್ರೆ ಏನಾಗತ್ತೆ? ಹಿತ್ವಾ ಪಾಪಮ ವಾಪ್ಸ್ಯಸಿ, ಅದು ಮಹಾ ಪಾಪಕ್ಕೆ ಕಾರಣವಾಗತ್ತೆ. ಆದ್ದರಿಂದ ಅರ್ಜುನ ಅಂತಿದ್ನಲ್ಲ, ಯುದ್ಧ ಮಾಡಿದ್ರೆ ಅದು ಪಾಪ ಬರುತ್ತೆ ಅಂತ. ಯುದ್ಧ ಮಾಡಿದ್ರೆ ಪಾಪ ಅಂತ ಅನ್ಕೊಂಡಿದ್ದೀಯಾ? ಅಲ್ಲ, ಯುದ್ಧ ಬಿಟ್ರೆ ಪಾಪ ಬರುತ್ತೆ ಅಂತ. ಯುದ್ಧ ಮಾಡೋದು ಹೆಂಗ್ ಮಾಡಬೇಕು? ಧರ್ಮ್ಯಾರ್ಥಿ ಯುದ್ಧ, ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ನೀನೇನಾದ್ರೂ ಯುದ್ಧವನ್ನು ಮಾಡಿದ್ರೆ ಅದರಿಂದ ಪುಣ್ಯವೇ ಬರುತ್ತೆ ಹೊರತು ಅಂತಹ ಪರಮಾತ್ಮನಿಗೆ ಪ್ರಿಯವಾದ ಯುದ್ಧವನ್ನ ಬಿಟ್ಟಲ್ಲಿ ನಿನಗೆ ಪಾಪ, ನರಕಾದಿ ಅನರ್ಥಗಳು ಹಾಗೆ ಬರುತ್ತೆ ಹೀಗೆ ಬರುತ್ತೆ ಓದ್ ಉಪನ್ಯಾಸ ಮಾಡೋದಿಲ್ಲ. ಯಾವಾಗ ಬರುತ್ತದು? ಬಿಟ್ಟರೆ ಬರುತ್ತೆ. ಇದ್ರ ಮೇಲೆ ಇನ್ನೊಂದು ಮಾತು ಅಂತಾನೆ ಕೃಷ್ಣ, ನೀನೇನಾದ್ರೂ ಸ್ವಧರ್ಮವನ್ನು ಬಿಟ್ಟ ಪಕ್ಷದಲ್ಲಿ ಏನೇನಾಗುತ್ತೆ ಗೊತ್ತೇನೋ? ಅದು ಅರ್ಜುನಕ್ಕಷ್ಟೇ ಅಲ್ಲ, ಇಡೀ ಲೋಕಕ್ಕೂ ಸೇರಿಸಿ ಹೇಳ್ತಾನೆ ಒಂದು ಮಾತು. ಏನಾಗತ್ತೆ? ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾತ್ ಅತಿರಿಚ್ಯತೆ. ಬಹಳ ಒಳ್ಳೆ ಶ್ಲೋಕ. ನಿಮ್ಮ ಕೆಲಸವನ್ನ ನೀವು ಬಿಟ್ಟ ಪಕ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಏನಾಗತ್ತೆ ಗೊತ್ತೇನೋ? ನಿಮಗೆ ಅಪಕೀರ್ತಿ ಬರುತ್ತೆ. ಹಿಂದೆ ಏನ್ ಬಂತು? ಅರ್ಜುನ ನೀನು ಕೀರ್ತಿಯನ್ನು ಕಳ್ಕೋತೀಯ ಅಂತಂದ. ಕೀರ್ತಿ ಹೋಗ್ಲಿ ಬಿಡು, ಬೇಡ ಬೇಡ ಕೀರ್ತಿ ಅಂತಂದ್ರೆ ಕೀರ್ತಿ ಹೋಗಿದ್ದರ ಜೊತೆ ಏನ್ ಬರುತ್ತೆ ಗೊತ್ತೇನೋ? ಅಪಕೀರ್ತಿ ಬರುತ್ತೆ. ಎಲ್ಲಾರು ಭೂತಾನಿ, ಅವರು ಇವರು ಅಂತಲ್ಲ, ಎಲ್ಲರೂ ನಿನ್ನ ಬಗ್ಗೆ ಮಾತಾಡ್ಕೋತಾರೆ. ಅದು ಹೇಗೆ? ಅವ್ಯಯ, ಕಮ್ಮಿನೇ ಆಗಲ್ಲ. ವ್ಯಯ ಅಂದ್ರೆ ಕಡಿಮೆ ಆಗೋದು ಇಲ್ಲ. ನೀನು ಕರ್ಮವನ್ನ ಬಿಟ್ಟ ಪಕ್ಷದಲ್ಲಿ ಎಲ್ಲರೂ ನಿನ್ನ ಬಗ್ಗೆ ಮಾತಾಡ್ತಾರೆ. ಬರೀ ಕೆಟ್ಟ ಕೀರ್ತಿಯೇ ಎಲ್ಲ ಕಡೆ ಹರಡುತ್ತೆ. ಒಂದಂತೂ ತಿಳ್ಕೊ, ಕೆಟ್ಟ ಕೀರ್ತಿ ಬಂದ್ರೆ ಬರ್ಲಿ ಅಂತ ಅಷ್ಟು ಸುಲಭವಾಗಿ ಕೂಡಬಾರದು. ಯಾಕೆ ಗೊತ್ತೇನೋ? ಸಂಭಾವಿತಸ್ಯ ಚ ಕೀರ್ತಿ ಮರಣಾತ್ ಅತಿರಿಚ್ಯತೆ. ಯಾರು ಸಂಭಾವಿತ ಇದ್ದಾನಲ್ಲ, ಜಗತ್ತಿನಲ್ಲಿ ಮಾನ್ಯ ಅಂತ ಅನಿಸ್ಕೊಂಡಿರ್ತಾನಲ್ಲ, ಅಥವಾ ಮಾನ್ಯ ಆಗಬೇಕು ಅಂತ ಅನ್ಕೊಂಡಿರ್ತಾನಲ್ಲ, ಅವನಿಗೆ ಅಪಕೀರ್ತಿ ಅನ್ನೋದಿದೆಯಲ್ಲ, ಅದು ಸಾಯೋದಕ್ಕಿಂತ ಹೆಚ್ಚು. ಅವರ ಅಪಕೀರ್ತಿಗೆ ಅಂಜಬೇಕು ಅಂತಿದೆ ಶಾಸ್ತ್ರದಲ್ಲಿ. ನಮಗೆ ಅಪಕೀರ್ತಿ ಬರಬಾರ್ದಪ್ಪ. ಅದಕ್ಕೆ ಎಷ್ಟೆಷ್ಟು ಕಥೆಗಳಲ್ಲಿ ಕೇಳ್ತೀವಿ ನಾವು. ಯಾವುದೇ ರೀತಿಯಾದ ಅಪಕೀರ್ತಿ ಇಲ್ಲದಂತೆ ಬಾಳ್ವೆ ಮಾಡೋದು ಅಂತಂದ್ರೆ ದೊಡ್ಡ ಪುಣ್ಯ. ಏನ್ ಮಾಡಿದ್ರು ಏನೋ ತಲೆ ಕಟ್ಟೆ ಕಟ್ತಾರೆ. ಆದ್ರೆ ನಮ್ ಕೆಲಸ ಬಿಟ್ಟಾಗ ಅವ್ರು ಕಟ್ಟಿದ್ರೆ ನಾವು ಖುಷಿ ಪಡ್ಬೇಕು. ನಿಂದಕರಿರಲ್ಲಯ್ಯ ಅಂತ ಅದಕ್ಕೆ ಅಂದಿತ್ತು. ನಮ್ಮ ಕೆಲಸ ನಾವು ಮಾಡ್ತಾನೆ ಇದ್ವಿ, ಆದ್ರೂ ಯಾರಾದ್ರೂ ನಮಗಂದ್ರೆ ಒಳ್ಳೇದಾಯ್ತು. ಯಾಕೆ ಗೊತ್ತೋ ಗೊತ್ತಿಲ್ಲದೋ ನಮ್ ತಪ್ಪುಗಳಾಗ್ತಿರುತ್ತೆ. ಅವ್ರು ಮಾತಾಡಿ ನಮ್ಮ ಪಾಪ ಎಲ್ಲ ಫ್ರೀ ಆಗಿ ತಗೊಳ್ತಾ ಇದ್ದಾರೆ ಅಂತ ಖುಷಿ ಪಡ್ಬೇಕು. ಅವಾಗ ಒಂದು ವೇಳೆ ನಾವು ಕೆಲಸವನ್ನ ಮಾಡದೆ ಏನಾದ್ರೂ ಅಪಕೀರ್ತಿ ಬಂತು ಅಂತಂದ್ರೆ ಇದು ಆನಂದ ದುಃಖ. ಇದು ಯಾಕೆ ಅಂತಂದ್ರೆ ಅವನ ಕೆಲಸ ಮಾಡೋದೇ ಬೇಕಿಲ್ವಲ್ಲ, ಅದರಿಂದ ಒಂದು ಪಾಪ, ಅದರ ಜೊತೆ ಬೈದಿದ್ರಿಂದ ಇನ್ನೊಂದು ದುಃಖ, ಅನಂತ ದುಃಖಕ್ಕೆ ಅವರು ಕಾರಣರಾಗ್ತಾರೆ. ಆದ್ದರಿಂದ ಯಾರು ಸಮಾಜಿತನೋ ಬಹುಮತನೋ ಅವನಿಗೆ ಅಪಕೀರ್ತಿ ಅನ್ನೋದು ಮರಣಕ್ಕಿಂತಲೂ ಹೆಚ್ಚು. ಅದೇನೋ ನೀನು ಅಂದಿಲ್ಲಪ್ಪ, ನಾನು ರಥದಿಂದ ಇಳಿದು ಹೋಗ್ಬಿಡ್ತೀನಿ ಅಂತ. ನಿನ್ನನ್ನ ಎಲ್ಲರೂ ಹೆಂಗ್ ತಿಳ್ಕೊಂಡಿದ್ದಾರ ಗೊತ್ತಾ? ಅರ್ಜುನ ಬಹಳ ದಿನ ಏರಿಸಿ ಕುಡಿಸ್ಕೊಂಡ್ಬಿಟ್ಟಿದ್ದಾರೆ. ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಎದುರಿಗೆ ತಂದು ನಿಲ್ಲಿಸಿದ್ದೀನಿ. ನೀ ಏನಾದ್ರು ರಥದಿಂದ ಇಳಿದು ಓಡೋದೇ ಅಂತಂದ್ರೆ ಅವ್ರು ಏನನ್ಕೋತಾರೆ ನಿನ್ನ ಗೊತ್ತಾ? ಎಷ್ಟು ದಯಾಲುವಪ್ಪ ಅರ್ಜುನ, ಎಂಥ ದೊಡ್ಡ ಬುದ್ಧಿ ಇದೆ ಇವ್ರಿಗೆ, ಇಂಥ ಮನಸ್ಸು ಯಾರ್ಯಾರಿಗೂ ಇಲ್ಲ ಅಂತ ಹೊಗಳ್ತಾರೆ ಅನ್ಕೊಂಡ್ಯಾ? ಸರ್ವಥಾ ಹೊಗಳಲ್ಲ. ನೀನ್ ಎದುರುಗಡೆ ಎರಡು ತರದ ಜನ ಇದ್ದಾರೆ ನೋಡು. ಒಬ್ಬ ದುರ್ಯೋಧನ, ನೀ ಏನ್ ಮಾಡಿದ್ರು ಬೈತಾ ಇರ್ತಾನೆ. ಅವ್ನು ಏನ್ ಮಾಡಿದ್ರು ತೃಪ್ತಿ ಪಡಿಸಕ್ಕಾಗಲ್ಲ. ಯಾಕಂದ್ರೆ ಸ್ವರೂಪದಹನೇ ಅದು ಕೆಟ್ಟ ಪದಾರ್ಥ, ಏನು ಮಾಡಕ್ಕಾಗಲ್ಲ. ಇನ್ನು ಕೆಲವರಿದ್ದಾರೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಅಂತ ಸಾತ್ವಿಕರು. ನಿನ್ನ ನೋಡಿದ್ರೆ ಸ್ವಾಭಾವಿಕವಾಗಿ ಪ್ರೀತಿ ಇದೆ ಅವ್ರಿಗೆ. ಏನ್ ಮಾಡೋದ, ಅನ್ನದಿಂದ ನೆಪ ಒಟ್ಟಿ ಆ ಕಡೆ ನಿಂತಿದ್ದಾರಷ್ಟೇ. ಆದ್ರೆ ಅವ್ರ ಕಣ್ಣಲ್ಲಿ ನೀನು ಈಗಲೂ ಕೂಡ ಬಹಳ ಒಳ್ಳೆ ವ್ಯಕ್ತಿ, ದೊಡ್ಡವನು. ಎಷ್ಟು ಹೇಳಿರ್ತಾರೆ ದ್ರೋಣಾಚಾರ್ಯ ಭೀಷ್ಮಾಚಾರ್ಯದ್ದು ಬೇಡೋ, ಅರ್ಜುನನ್ ಎದುರಾಕೋಬೇಡ. ಕಾರಣ ಅರ್ಜುನನ್ ಹೆಗಲ ಮೇಲೆ ಯಾರ ಕೈ ಇದೆ ಗೊತ್ತೇನೋ? ಯಾರ ಕೈ ಯಾರ ತಲೆ ಮೇಲೆ ಇದ್ರೆ ಮೋಕ್ಷಕ್ಕೆ ಹೋಗ್ತಾನೋ, ಅವನ ಕೈ ತೆಗೆದು ನರಕ ಜನರ್ಥ ಭಾಗಿಗಳಾಗ್ತಾನೋ ಅವನಿದ್ದಾನೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮ ಇದ್ದಾನೆ. ಅವನು ಅರ್ಜುನನ ಮುಂದೆ ಬೇರೆ ಕೂತಿದ್ದಾನೆ. ಏನ್ ಮಾಡೋಣ? ದಾಟಿ ಹೋಗೋದು ಹೇಗೆ ಅವನನ್ನ? ಆಗಲ್ಲ, ಬಿಟ್ಟು ಬಿಡು ಅಂತ ಪ್ರತಿ ದಿವಸ ಹೇಳ್ತಾರೆ, ಕೇಳಲ್ಲ. ಅಂತಹ ನಿನ್ನನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿದ್ದಾರೆ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ. ಅವ್ರು ಏನಂತಾರೆ ಗೊತ್ತೇನು? ನೀನೇನಾದ್ರೂ ಯುದ್ಧ ಬಿಟ್ಟು ಹೋದ್ರೆ ದಯಾಲು ಅಂದಲ್ಲ ಅನ್ನೋ ಶಬ್ದ ಏನು? ಭಯಾದ್ ರಣಾದ್ ಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂ ಚತ್ವಂ ಬಹುಮತಃ ಭೂತ್ವಾ ಯಾಸ್ಯಸಿ ಲಾಘವಂ. ಮಹಾರಥಾಃ,
ಇದು ಕೃಷ್ಣನ ಶಬ್ದ ನೋಡ್ಬೇಕು. ಭೀಷ್ಮಾಚಾರ್ಯ ದ್ರೋಣಾಚಾರ್ಯನೆಲ್ಲ ಕೃಷ್ಣ ಗೌರವ ಕೊಟ್ಟು ಮಾತಾಡ್ತಾನೆ. ಅವರೆಲ್ಲ ಮಹಾರಥಿಗಳು. ಭೀಷ್ಮಾಚಾರ್ಯ ಸಾಮಾನ್ಯ ಅಲ್ಲ. ದ್ರೋಣಾಚಾರ್ಯ ಪಾಠ ಹೇಳ್ಕೊಟ್ಟವರು, ನಿಮ್ಮಂತಹ ಸಾವಿರಾರು ಜನ ತಯಾರು ಮಾಡಿದವರು. ಅವರೆಲ್ಲರೂ ಕೂಡ ಏನಂದ್ಕೊಂಡಿದ್ದಾರೆ, ಯಶಾಂಚತ್ವಂ ಬಹುಮತಃ. ಅವ್ರಿಗೆಲ್ಲರಿಗೂ ಕೂಡ ನಿನ್ನ ಮೇಲೆ ಬಹಳ ಸಂಪ್ರತಿಪತ್ತಿ ಇದೆ. ಪಾಂಡವರಿಗೆ 7 ಅಕ್ಷೋಹಿಣಿ ಇರ್ಬೋದು, ಪಾಂಡವರು ಗೆಲ್ತಾರೆ. ಯಾಕೆ? ಅರ್ಜುನ ಇದ್ದಾರೆ. ಏನು ಅರ್ಜುನ ಒಬ್ಬನಿಂದ ಆಗತ್ತಾ? ಹಾಗೇ ಆಗತ್ತೆ. ಯಾಕೆ? ಉತ್ತರ ಗೋಕರ್ಣದಲ್ಲಿ ಎಲ್ಲರಿಗೂ ಹೊಡೆದು ಕಳಿಸಿರ್ತಾನ ಅವನು. ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌನಿಷ ವಿದ್ವಿಷ. ಒಬ್ಬನೇ ಒಬ್ಬ ಅರ್ಜುನ. ಅದು ಕೇಳಬೇಕು, ಅದು ಹೆಂಗ್ ಮಾಡ್ದ ಅಂತ ಹೇಳಿ ಯುದ್ಧವನ್ನ ವಿರಾಟ ಪರ್ವದಲ್ಲಿ ಅವನ ಗಾಂಧೀವ, ಆ ದೇವದತ್ತ ಎರಡೇ ಸಾಕು, ಬಾಣ ಬಿಡೋದು ಬೇಕಿಲ್ಲ. ಅರ್ಜುನ ಪ್ರತಾಪ ಹಾಗೆ. ಎಲ್ಲರೂ ಆ ಗಾಂಧೀವಕ್ಕೆ ಹೆದರಿ ಬಿಟ್ಟಿರ್ತಾರೆ. ಆ ದೇವದತ್ತ ಅಂತ ಸರಿ ಅವನ ಟಂಕಾರವನ್ನು ಮಾಡಿದ್ರೆ ಸಾಕು, ಎದುರಿಗಿರೋ ಸೈನಿಕರಿಗೆ ತಲೆ ಸ್ತಬ್ಧ ಆಗೋಗ್ತಾ ಇತ್ತು, ಹೊಟ್ಟೆಯಲ್ಲಿ ಕರಲೆಲ್ಲ ಕಿಂಚದಂಗ ಆಗೋಗ್ತಾ ಇತ್ತು. ಅದ್ರ ಮೇಲೆ ಇವನು ದೇವದತ್ತ ಊದುದ್ರಂತೂ ಕಿವಿಯಿಂದ ರಕ್ತ ಸೋರಿ ತಲೆ ಕಿವಿ ಎಲ್ಲ ಮುಚ್ಚಿಕೊಂಡು ತಲೆ ಬಗ್ಗಿ ಬಿಡಬೇಕು ಸೈನಿಕರು. ಅದು ಎರಡಕ್ಕೆ ಅಷ್ಟು ಮಹತ್ವ. ಇದನ್ನೂ ತಡ್ಕೊಳ್ತಾ ಇದ್ದ ಕೆಲವು ಯಾವ ಮಹಾರಥಿಗಳಿದ್ದಾರೋ ಅವರ ಮೇಲೆ ಇವನು ಬಾಣ ಬಿಡಬೇಕಷ್ಟೇ. ಸಾಮಾನ್ಯ ಸೈನಿಕರಿಗೆಲ್ಲ ಆಗುತ್ತೆ ಅಷ್ಟೆಲ್ಲ ತಡ್ಕೊಳಕ್ಕೆ. ಅದಕ್ಕೆ ಅಂದಿದ್ದು 11 ಅಕ್ಷೋಹಿಣಿ ಎಲ್ಲ ವೇಷ್ಟಪ್ಪ, ಯಾವ್ದಾದಕ್ಕೂ ಉಪಯೋಗ ಇಲ್ಲ. ಅವನ ಸುಮ್ಮನೆ ಟಂಕಾರ ಮಾಡ್ಕೊಂಡ್ ಬಂದಾಗ ಎಲ್ಲ ಕೈ ಮುಗಿದು ಅರ್ಜುನ ದಾರಿ ಬಿಟ್ಕೊಡ್ತೀವಿ, ಏನ್ ಮಾಡ್ತೆ ಮಾಡ್ಕೊಂಡ್ ಬಿಡ್ತಾರೆ. ಸಿಗೋರೆ ಎತ್ತರ ಪತ್ರ ನಾಳೆ 15 ಜನ ಸಿಗ್ತೀವಿ ಅವ್ರ ಕೈಗೆ. ಎಷ್ಟೊತ್ತು ಅವ್ರಿಗೆ ಅದನ್ನ ಮುಗಿಸೋದು? ಅವನೊಬ್ಬನೇ ಇದ್ರೇನೆ ಈ ಹಣೆ ಬಾರ. ಜೊತೆಗೆ ಅವನು ಇದ್ದಾನಲ್ಲ ಪಕ್ಕದಲ್ಲಿ ಭೀಮ. ಯಾರನ್ನ ನಾವು ಎದುರು ಹಾಕೋಬೇಕಾಗಿದೆ? ಇಷ್ಟು ನಿನಗೆ ಗೌರವ ಕೊಟ್ಟುಕೊಂಡಿದ್ದಾರೆ. ನೀನ್ ನೋಡಿದ್ರೆ ಇವಾಗ ಬಿಲ್ಲು ಮಾಡದಾರಿಸಿ ಯುದ್ಧ ಆಗಲ್ಲ ಅಂತ ಹೇಳಿ ಎಂದು ಓಡೋದ್ರೆ ಅವ್ರು ಏನಂತಾರೆ? ದಯಾಲು ಅನ್ನಲ್ಲ. ಇಷ್ಟೆಲ್ಲ 11 ಅಕ್ಷೋಹಿಣಿ ನೋಡ್ದ, ಭಯಾದ್ ರಣಾದು ಪರತ, ಹೆದರ್ಕೊಂಡು ಓಡೋದ ಅಂತಾರೆ. ನಿನ್ನ ದಯಾಲು ಅಂತ ಯಾರು ಕೊಂಡಾಡಲ್ಲ. ಯಾರ ಕಣ್ಣಲ್ಲಿ ನೀನು ದೊಡ್ಡ ವ್ಯಕ್ತಿ ಅಂತ ಆಗಿದ್ಯೋ ಎಲ್ಲರ ಕಣ್ಣಲ್ಲೂ ನೀನೊಬ್ಬ ಅತಿ ಲಾಘವ, ಅತಿ ಸಣ್ಣವನು ಅಂತ ಆಗೋಗ್ತೀಯ. ಹಿಂಗೆ ಯಾವತ್ತಿಗೂ ಆಗಬಾರದು. ಯಾರು ನಮ್ಮ ಮೇಲೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕೆಲಸವನ್ನು ಹೇಳಿರ್ತಾರೋ ಅವರ ಕಣ್ಣಲ್ಲಿ ನಾವು ಯಾವತ್ತೂ ಸಣ್ಣವರಾಗಬಾರದು. ಕೆಲಸ ತಪ್ಪು ಮಾಡಿ ಆ ಜವಾಬ್ದಾರಿಯನ್ನು ಉಳಿಸ್ಕೋಬೇಕು. ಅವರು ಏನು ನಮ್ಮ ಮೇಲೆ ಇಟ್ಟಂತ ಭರವಸೆ ಇದೆಯಲ್ಲ ಅದನ್ನು ಉಳಿಸ್ಕೋಬೇಕು. ನಾವು ಆಗ್ಲಿಲ್ಲ ಬಿಡ್ರಿ ನಾವೇನ್ ಮಾಡೋದು ಅಂತ ಹೇಳಿ ಜಾರ್ಕೋಬಾರದು. ಹಾಗಾಗೋಗ್ತೇನೆ. ನೀವು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅದರಂತೆ ಶಲ್ಯ, ಎಲ್ಲರಿಗೂ ಗೊತ್ತು ಅರ್ಜುನನ ಪರಾಕ್ರಮ ಏನು ಅಂತ ಹೇಳಿ. ಅವ್ರ ಎಲ್ಲರ ಕಣ್ಣಲ್ಲೂ ನೀನು ಸಣ್ಣವರಾಗಿ ಹೋಗ್ತೀಯ. ಯಾಕೆ? ಎಲ್ಲರೂ ಅರ್ಜುನನ ಪರಾಕ್ರಮ ನೋಡಿದವ್ರೆ. ದ್ರೌಪದಿ ಸ್ವಯಂವರಾಜ ಪ್ರಕೃತಿಗೆ ಎಲ್ಲಂತೂ ಶಲ್ಯರಾಜ ಅವನು ಕೂಡ ಬಿದ್ದವನೇ, ಧನುಸ್ಸನ್ನು ಎತ್ತಕ್ಕಾಗದೆ. ಯಾವಾಗ ಅರ್ಜುನ ಎತ್ತುತ್ತೋ ತಾನು ಎದ್ದ. ಯಾಕೆ? ಬ್ರಾಹ್ಮಣರಲ್ಲ ಇವರು. ಎಂಥ ಕ್ಷತ್ರಿಯರು ಅಂತಂದ್ರೆ ಎಲ್ಲಿ ತನಕ ಬ್ರಾಹ್ಮಣರು ತಮಗೆ ಜೈ ಜೈ ಅಂತ ಇರ್ತಾರೋ ಅಲ್ಲಿ ತನಕ ಇವ್ರ ಗೋಬ್ರಾಹ್ಮಣ ಹಿತಾಯಚ. ಒಂದು ವೇಳೆ ಏನಾದ್ರು ಬ್ರಾಹ್ಮಣರೇ ತಮ್ಮ ಕೈ ಮೇಲೆ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕಿತ್ತು ಇವರು? ಹೌದಪ್ಪ, ಬ್ರಾಹ್ಮಣರಿಗೆ ತಪೋಬಲ ಜಾಸ್ತಿ, ನಮಸ್ಕಾರ ಮಾಡಿ ಹೋಗ್ಬೇಕಿತ್ತು. ಎದ್ದು ಬಿಟ್ಟು ಬ್ರಾಹ್ಮಣರನ್ನ ಹೊಡಿಲಿಕ್ಕೆ ಇವರು ಕ್ಷತ್ರಿಯರು. ಆ ಸಮಯದಲ್ಲಿ ಜರಾಸಂಧಾದಿಗಳು ಎದ್ದಂತೆ ಶಲ್ಯನೂ ಎದ್ದವನೇ. ಭೀಮಸೇನ ಎದ್ದವರು ಎತ್ತು ಒಗೆದು ಬಿಡ್ತಾರೆ, ಶಲ್ಯನ ಎತ್ತಿ ಹಿಡ್ಕೊಂಡ್ಬಿಡ್ತಾರೆ. ನೀನ್ ಪಾಡಿ ನೀನು ಹೋದ್ರೆ ಇರ್ತ್ಯ, ಇರ್ಬೇಕಂತಿದ್ರೆ ಇಳಿಸ್ತೀನಿ, ಇಲ್ಲ ಹೋರಾಡ್ತೀನಿ ಅಂತಂದ್ರೆ ಎತ್ತು ಒಗೆದೇ ಬಿಡ್ತೀನಿ. ಅವು ಮಾರಾಯ ಹೋಗ್ತೀನಿ ಬಿಟ್ಬಿಡು ಅಂತ ಹೇಳಿ ಇಷ್ಟು. ಆಗಿನ ಕಾಲದಲ್ಲಿ ಎಲ್ಲರೂ ಆ ಪಾಂಡವರ ವೈಭವವನ್ನ, ಪ್ರತಾಪವನ್ನ ಏಕಾಕಿಯಾಗಿದ್ದಾಗೂ ನೋಡಿದವ್ರೆ. ಹಿಂಗೆ ಓಡೋದ್ರೆ ಅವಾಗೆಲ್ಲ ಏನ್ ಅನ್ಕೋಬೇಕು ಅವರು? ಎತ್ತಿಲಾಗ ಅವರ ಕಣ್ಣಲ್ಲಿ ಬಹಳ ಸಣ್ಣವನಾಗಿ ಹೋಗ್ತೀವೋ. ಅರ್ಜುನ ಅನ್ಕೋದಿದ್ರ ಮೇಲೆ ಇಲ್ಲರಿ ಆ ಥರ ಎಲ್ಲ ಅವ್ರು ಅನ್ಕೊಳ್ಳಲ್ಲ. ಅವ್ರಿಗೆ ಗೊತ್ತು ನನ್ನ ಪ್ರತಾಪ, ನಾನೇನಾರ ಓಡೋದ್ರೆ ಅವ್ನು ಭಯದಿಂದ ಓಡೋದ ಅನ್ಕೊಳ್ಳಲ್ಲ. ಅರ್ಜುನ ಬಹಳ ಸಾತ್ವಿಕ, ಸಜ್ಜನ, ದಯಾಲು. ಇಷ್ಟು ಜನರ ಕ್ಷಯ ಆಗುತ್ತೆ ಅಂತ ಹೇಳಿ ಅವನು ಓಡೋದ. ಯಾಕೆ? ಅವ್ರ ಅಣ್ಣನ ಸಹವಾಸ. ಯಾಕೆ? ಧರ್ಮರಾಜರು ಮೊದಲಿಂದಲೂ ಕೂಡ ಪಾಪ ಜನಕ್ಷಯ ಆಗಬಾರ್ದು ಅಂತಾನೇ ಪರಿತಪಿಸಿದವರು. ಮತ್ತು ಅವ್ರದೇ ಗಾಡಿ ಪಡೆದಿದೆ. ಆದ್ದರಿಂದ ದಯಾಳು ಆಗಿರಬಹುದು, ಬಿಟ್ಟು ಹೋಗಿರ್ಬೋದು ಅಂತಾರೆ. ನಮ್ಮ ಹಿರಿಯರ ಬಗ್ಗೆ ಕೃಷ್ಣ ಅಷ್ಟು ನೀನ್ ಲಘುವಾಗಿ ಮಾತಾಡಬೇಡ ಅಂದ್ರೆ ಆಯ್ತು ಹೋಗ್ಲಿ ಬಿಡಪ್ಪ. ಕಥಂಚಿತ್ ಭೀಷ್ಮಾಚಾರ್ಯನ ಬಿಟ್ರು ಇನ್ನಿದ್ದಾರಲ್ಲ ಕೆಳಗಡೆ, ಯಾರದು? ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರನ್ನು ಕಿಂ. ತವ ಅಹಿತಾಹ, ನಿನಗೆ ಹುಟ್ಟಿದಾರಭ್ಯ ಅಹಿತವನ್ನೇ ಬಯಸಿದವರಿದ್ದಾರಲ್ಲ ಅವರು ಎದುರಿಗಿದ್ದಾರೆ. ವಿಶ್ವದ್ರೋಣರು ಯಾವತ್ತೂ ಕೂಡ ಹುಟ್ಟದಾಗಿಲ್ಲ, ಅಹಿತ ಬಯಸಿಲ್ಲ. ಅಹಿತ ಆದಾಗ ತಡೆದಿಲ್ಲ ಅಷ್ಟೇ. ಎಷ್ಟೆಷ್ಟೋ ಅನರ್ಥಗಳನ್ನು ಮಾಡದ ಅಯೋಗ್ಯ.
ಆದಾಗ ಏನ್ ಮಾಡೋದಪ್ಪ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಕೆಲವೊಮ್ಮೆ ಗೊತ್ತಾದ್ರೂ ಕೆಲವೊಮ್ಮೆ ಮಾಡ್ಲಿಲ್ಲ. ದ್ರೌಪದ್ಯಾದಿ ವಸ್ತ್ರಾಪಹರಣ ಎಲ್ಲ ಅಲ್ಲೇ ಕೂತಿದ್ರಲ್ಲ ಪಟ್ಟಭದ್ರವಾಗಿ, ಯಾರೇನ್ ಮಾಡಕ್ಕಾಯ್ತು? ಆದ್ರೆ ಆಗಬೇಕಂತ ಎಂದು ಅವ್ರ ಮನಸ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಇವನೊಬ್ಬ ಇದ್ದಾನಲ್ಲ ಅಯೋಗ್ಯ, ಹುಟ್ಟಿದಾರೊಬ್ಬ ನಿನಗೆ ಅಹಿತವಾಗೇ ಇರಬೇಕು ಅಂತ ಕೇಳ್ಕೊಂಡಿದ್ದ. ಅವನೇನ್ ಮಾಡ್ತಾನೆ ಗೊತ್ತೇನೋ, ವಿಶ್ವಾಚಾರ್ಯ ಬಿಟ್ರು ತವಾಹಿತ, ನಿನಗೆ ಅಹಿತರಾದ ದುರ್ಯೋಧನಾದಿಗಳಿದ್ದಾರಲ್ಲ ಅವ್ರೇನು ಮಾಡ್ತಾರೆ, ಅವಾಚ್ಯ ವಾದಾಂಶ ಬಹೂನ್ ವದಿಷ್ಯಂತಿ. ಅವಾಚ್ಯವಾದ ಅವಾಚ್ಯ ಶಬ್ದಗಳಿಂದ ನಿನ್ನನ್ನ ಮಾತಾಡಿಸ್ತಾರೆ. ಎಲ್ಲ ಮಾತಾಡಿದ್ದಾರೆ, ಏನೋ ಹೊಸ್ತು ಹೇಳ್ತಾ ಇಲ್ಲ ಕೃಷ್ಣ ಇಲ್ಲಿ. ಅದು ವದಿಷ್ಯಂತಿ, ಅದು ಭವಿಷ್ಯತ್ ಕಾಲದಲ್ಲಿ. ಈಗ ಓಡೋ ತಕ್ಷಣ ಅವರೇನನ್ನಲ್ಲ, ಮೊದಲು ನಿಲ್ಲಿಸಿರು ಬಿಡ್ತಾರೆ. ಅವರವರ ಮನಸ್ಥಿತಿಯನ್ನು ಕೃಷ್ಣ ಹೇಳ್ತಾನೆ. ನೀನೇನಾದ್ರೂ ಯುದ್ಧದಿಂದ ಓಡೋದ್ರೆ, ಅರ್ಜುನನಿಗೆ ಓಡೋದೆ ಅಂತಾದ್ರೆ ದುರ್ಯೋಧನ ಮುಂತಾದವರಿಗೆಲ್ಲ ಏನು ಅಂದ್ರೆ ಒಂದು ನಿಟ್ಟುಸಿರು, ಹಬ್ಬ ಹೋದ್ರು ಇವರು ಉಸಿರಾಡಕ್ಕೆ ಒಂದು ಟೈಮ್ ಸಿಕ್ತು ಅಂತ ಹೇಳಿ ಆಮೇಲೆ ಶುರು ಮಾಡ್ತಾರೆ. ಅವಾಚ್ಯ ವಾದಾಂಶ ಬಹುನು ವದಿಷ್ಯಂತಿ, ಆಮೇಲೆ ಶುರು ಮಾಡ್ತಾರೆ ಮಾತಾಡಕ್ಕೆ. ಏನ್ ಮಾತಾಡ್ತಾರೆ ಗೊತ್ತೇನು, ಅವಾಚ್ಯವಾದಗಳನ್ನೇ ಮಾತಾಡ್ತಾರೆ. ಅಂತಿಮಲ್ಲ ಆಡಬಾರದ ಮಾತುಗಳನ್ನು ಅವನು ಆಡ್ತಾನೆ. 13 ವರ್ಷ ಅದನ್ನೇ ಮಾಡಿದ್ದವನು. ಇವೆಲ್ಲ ಏನು ಕೃಷ್ಣ ಹೇಳ್ತಿದ್ದಾನಲ್ಲ, ಪ್ರಾಕ್ಟಿಕಲಿ ಸಾಧ್ಯವಾದ ಅಂಶಗಳನ್ನೇ ಹೇಳ್ತಾ ಇರೋದು. 13 ವರ್ಷ ಅವನು ಹೆಂಗ್ ಸಮರ್ಥನೆ ಮಾಡ್ಕೊಂಡಿದ್ದ ಗೊತ್ತೇನು, ನಂದೇನೂ ತಪ್ಪಿಲ್ಲ, ಎಲ್ಲ ತಪ್ಪು ಪಾಂಡವರದ್ದೇ. ಅಲ್ಲೋ ವಸ್ತ್ರಾಪಹರಣ ನಾನೇನ್ರಿ ಮಾಡ್ಲಿ, ಸ್ವಲ್ಪ ನೀವೇ ಯೋಚನೆ ಮಾಡ್ಲಿ. ಜೂಜಕ್ ಬಾ ಅಂತ ಕರೆದೆ, ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅನ್ಬೇಕಿತ್ತು, ಬಂದ್ರೆ ಬರ್ಬೇಕಿತ್ತು. ಅವನಾಗವನೇ ಇಷ್ಟಪಟ್ಟು ಬಂದ, ಜೂಜಾಡಿದ್ರಿ, ಪಡಕ್ಕಿಡು ಅಂತಂದೆ. ನೀನ್ ರಾಜ ಅಪ್ಪ, ರಾಜರಿಗೆ ತಕ್ಕಂಗಿಡು ಅಂತಂದ್ರೆ ಅವನು ತಲೆಗೆ ಬಂದಿದ್ದು ಎಲ್ಲವನ್ನು ಹಿಡಿದು ಅವ್ರು ನಾನೇನ್ ಮಾಡ್ಲಿ, ಸೋತಿದ್ ಯಾರಿಗೆ ಹೋಗ್ಬೇಕು, ಮತ್ ನಮಗೆ ಗೆದ್ದವರಿಗೆ ಎಲ್ಲ ಬರ್ಬೇಕು. ನಾನೆಲ್ಲ ತಗೊಂಡ ಮೇಲೆ ಎಲ್ಲವೂ ತಗೋಬೇಕಾರೆ ಎಲ್ಲವೂ ಅವನು ಪಣಕ್ಕಿಟ್ಟಿದ್ದ. ಎಲ್ಲವೂ ಅಂದ್ರೆ ಯಾವ್ಯಾವುದು, ಅವ್ರವ್ರ ವಸ್ತ್ರಗಳು ಕೂಡ ಇತ್ತು. ಗಟ್ಟಿಗೆಯನ್ನು ನೋಡ್ಬೇಕು. ನೀವೆಲ್ಲರೂ ಕೂಡ ನನ್ನ ದಾಸರು ಅಂದ್ರೆ ನೀವು ಹಾಕೊಂಡಿರೋ ಅವಾಗೆಲ್ಲ ವಜ್ರ ವೈಢೂರ್ಯ ವಸ್ತ್ರಗಳನ್ನೆಲ್ಲ ಹಾಕೊಂಡಿರ್ತಾನೆ ಧರ್ಮರಾಜ. ಇವೆಲ್ಲವೂ ಕೂಡ ನನಗೆ ಸೇರಿದ್ದಲ್ವಾ ಅಂತಾನೆ. ಏನ್ ಹೇಳ್ಬೇಕು ಧರ್ಮರಾಜ, ಎಲ್ಲ ಇಟ್ಟು ಸೋತಾಗೋಗಿದೆ, ಎಲ್ಲ ತೆಗೆದು ತಾವೇ ಕೆಳಗೆ ಹಾಕ್ಬಿಡ್ತಾರೆ. ಎಲ್ಲ ತಗೊಂಡ್ಬರ್ರಿ, ಎಳಿರಿ, ಆ ಬಟ್ಟೆಯನ್ನು ತಗೊಂಡ್ರಿ, ನಂದು ಅಂತಾನೆ. ಜಗತ್ತಿಗೂ ಅದನ್ನೇ ಹೇಳಿ, ಆ ಬಟ್ಟೆ ಎಲ್ಲ ಯಾರ್ದು, ನಂದು. ಹಾಗಿದ್ರೆ ಆ ಬಟ್ಟೆ ಯಾರು ತಗೋಬೇಕು, ನಾನು ತಗೋಬೇಕು, ಅದಕ್ಕೆ ತಗೊಂಡೆ. ಪಾಂಡವರದ್ದು ಕೂಡ ಅವ್ರ ವಸ್ತ್ರ ಎಳಿಲಿಕ್ಕೆ ಹೇಳ್ತಾನೆ, ಅದಕ್ಕೆ ಹತ್ರ ಮುಟ್ಟಕ್ಕೆ ಬಿಡಲ್ಲ. ಧರ್ಮರಾಜನೇ ತೆಗೆದು ಕೆಳಗೆ ಹಾಕ್ಬಿಡ್ತಾನೆ ಬಟ್ಟೆಯನ್ನ. ಆಮೇಲೆ ಪಾಂಚಾಲಿ ಬರ್ತಾಳೆ. ದ್ರೌಪದಿ ದೇವಿಯವರು ಬಂದಾಗ ಮೊದಲು ಕೇಳ್ತಾರೆ, ಅವ್ರು ಇಡಕ್ಕೆ ಸಾಧ್ಯ ನನ್ನ ಅಂತ ಹೇಳಿ. ದ್ರೌಪದಿ ದೇವಿ ಬುದ್ಧಿವಂತಿಗೆ ಮುಂದೆನ ಇವ್ರದೆಲ್ಲ. ಕಡೆಗೆ ಆ ಧೃತರಾಷ್ಟ್ರನನ್ನ ಕೇಳ್ತಾರೆ. ಧೃತರಾಷ್ಟ್ರ ಉತ್ತರ ಕೊಡಕ್ಕಾಗಲ್ಲ, ಮಾಗಿಸ್ಕೊಂಡು ಹೊಲ್ಕೊಂಡು ಕೂತಿರ್ತಾನೆ. ಯಾವಾಗ ಗಾಂಧಾರಿಯನ್ನು ಕೇಳಿ ಧರ್ಮ ಏನಮ್ಮ ಅತ್ತೆ ಅಲ್ಲ ಕೇಳೋಣ ಅಂತ ಹೋದಾಗ ಸಭೆಯ ಮಧ್ಯದಲ್ಲಿದ್ದ ದ್ರೌಪದಿ ದೇವಿಯ ತುರುಬನ್ನ ಹಿಡಿದು ಕೆಳಗೆ ಎಳಿತಾನೆ. ಅವಾಗ ಎಳೆಯೋದು. ಈ ಸೀರಿಯಲ್ ಅಲ್ಲಿ ತೋರಿಸಿದಾಗ ರೂಮಿಂದನೇ ಏನ್ ತುರುಬು ಹಿಡಿದು ಏನು ಎಳ್ಕೊಂಡ್ ಬರಲ್ಲ, ಅವಳೇ ಬರ್ತಾಳೆ. ಆ ಪ್ರತ್ಯೇಕ ಪ್ರೇತಗಾಮಿ ಹೋಗಿ ಕರ್ಕೊಂಡು ಬಂದಾಗ ತಾನೇ ಬರ್ತಾಳೆ, ಸಭೆಯಲ್ಲಿ ಕೇಳ್ತಾಳೆ, ಇಷ್ಟೆಲ್ಲ ದೊಡ್ಡ ದೊಡ್ಡವ್ರು ಕೂತಿದ್ದೀರಿ, ಇವ್ರು ಹೆಂಗ ಆಡ್ದ, ಹೆಂಗ ಅದನ್ನ ಇಟ್ಟ, ನೀವ್ ಹೇಳ್ರಿ ಅಂತ ಕೇಳ್ತಾಳೆ. ಒಬ್ಬರಾದ್ರೂ ಉಸಿರು ಬಿಡ್ಬೇಕು, ಒಬ್ರು ಚಕಾರ ಎತ್ತಾ ಇಲ್ಲ. ಯಾವಾಗ ಧೃತರಾಷ್ಟ್ರ ಹೋಗಿ ಮಾತಾಡೋದು, ಏನೋ ಗೊತ್ತಿಲ್ಲಮ್ಮ ಧರ್ಮ ಅಂತ ಅವನು ಮಾತಾಡ್ಬಿಡ್ತಾನೆ. ಗಾಂಧಾರಿಯನ್ನಾದ್ರೂ ಕೇಳೋಣ ಅಂತ ಹೋದಾಗ ತುರುಬು ಹಿಡಿದು ಎಳಿತಾರೆ. ಅವಾಗ ಬೆಚ್ಚಿದ ತುರುಬನ್ನು ದುಶ್ಯಾಸನನನ್ನ ಕೊಂದ ಮೇಲೆನೆ ಕಟ್ತಾರೆ ಭೀಮಸೇನರು. ಇಡೀ ಯುದ್ಧದಲ್ಲಿ ಒಂದು ಸರ್ತಿನೂ ಕೂಡ ಮನಸ್ಸನ್ನ ಚಂಚಲ ಮಾಡಿಕೊಳ್ಳದೆ ಯುದ್ಧ ಮಾಡಿದವರು ಒಬ್ಬನೇ, ಭೀಮಾರ್ಜುನ ಸಮಾಯುಧಿ ಭೀಮಸೇನರು ಒಬ್ಬರೇ. ಅದಕ್ಕೆ ಅವಾಗೇನು ಆ ಸಭಾಪರ್ವದಲ್ಲಿ ದ್ರೌಪದಿಗೆ ಅವಮಾನ ಆಯಿತು, ಪುನಃ 2ನೇ ಬಾರಿ ಯುದ್ಧಕ್ಕೆ ಬಂದಾಗೋದು, ಎಲ್ಲ ಸೋತಾಗ ಖುಷಿ. ಪಾಂಡವರಿಗೆ 2ನೇ ಬಾರಿ ಸೋತ್ರ ಖುಷಿ ಆಯ್ತು ಅಂತ ಇದೆ. ಇವೆಲ್ಲ ಬಹಳ ಆಶ್ಚರ್ಯ. ಇದು 1ನೇ ಬಾರಿ ಸೋಲ್ತಾರೆ, ಸೋತ ಮೇಲೆ ಎಲ್ಲರಿಗೂ ಕೂಡ ದುಃಖ ಆಗತ್ತೆ. ಪಾಂಡವರಿಗೆ ಎಲ್ರಿಗೂ ಕೂಡ ದುಃಖ ಆಗುತ್ತೆ. ಯಾಕೆ ದ್ರೌಪದಿಯ ವಸ್ತ್ರಾಪಹರಣ ಎಲ್ಲ ಆಗ್ತಾ ಬಂತು. ಯಾವಾಗ ಗೂಗುಗಳ ಸದ್ದು ಅಪಶಕುನಗಳೆಲ್ಲ ಆಗ್ತಾ ಹೋಗುತ್ತೋ ಆಗ ಎಲ್ಲರೂ ತಲೆ ಹೊಡೆದು ಗಾಂಧಾರಿ ಬೈದ ಮೇಲೆ ಧೃತರಾಷ್ಟ್ರ ಕರೀತಾನೆ, ದ್ರೌಪದಿ ಎಲ್ಲವನ್ನೂ ನಿನಗೆ ವಾಪಸ್ ಕೊಡ್ತೇನೆ, ನೀನೇನು ವರ ಬೇಕು ಕೇಳು ಅಂತಂದ್ರೆ 3 ವರ ಕೇಳ್ತಾನೆ. ಇವಳು 2 ಕೇಳ್ತಾಳೆ. ಇವಳು ಯಾಕೆ ಅಂದ್ರೆ ಕ್ಷತ್ರಿಯ 2 ಕೇಳಬೇಕು, 3 ಕೇಳಬಾರದು. ನಮ್ಮ ಮನೆಯವರನ್ನ ನೀವು ಬಿಡುಗಡೆಗೊಳಿಸಬೇಕು, ಅವ್ರನ್ನೆಲ್ಲ ದಾಸರನ್ನು ಮಾಡ್ಕೊಂಡ್ಬಿಡ್ತಾನೆ, ಜೀತದಾಳನ್ನಾಗಿ ಮಾಡ್ಕೊಂಡಿರ್ತಾರಲ್ಲ ಅವ್ರನ್ನ ಬಿಡಿಸ್ಬೇಕು. ಹಾಗೆ ಆಗ್ಲಿ, ಎಲ್ಲ ರಾಜ್ಯ ಕೊಟ್ಟಿದ್ದೇನೆ, ವಾಪಸ್ ಕೊಟ್ಟಿದ್ದೇನೆ, ತಗೊಂಡು ಹೋಗಿ ಅಂತ ಕೊಟ್ಬಿಡ್ತಾರೆ.
ದುರ್ಯೋಧನ ಕಣ್ಣು ಬಿಟ್ಕೊಂಡು ನೋಡ್ತಾನಲ್ಲ, ನಮ್ಮಪ್ಪಂಗೆ ಏನಾಗಿದೆ, ತಲೆ ಕೆಟ್ಟಿದೀಯಾ, 2 ಕ್ಷಣಕ್ಕೆ ಮುಂಚೆ ಎಲ್ಲ ನನ್ನ ಕೈಯಲ್ಲಿತ್ತು, ಏನೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟ, ಆಟ ಅಷ್ಟು ರದ್ದಾಗೋಯ್ತು, ಎಲ್ಲ ಪಾಂಡವರಿಗೆ ಕೊಟ್ಟು ಬಿಟ್ಟಿದ್ದಾರೆ. ಧರ್ಮರಾಜ ಪುನಃ ತಗೊಂಡು ಮನೆಗೆ ಹೋದ ಅಷ್ಟನ್ನು. ಆದ್ರೆ ಮನೆಗೆ ಹೋಗ್ತಾರೆ, ಅಂತಃಪುರದಲ್ಲಿ ಒಬ್ಬರ ಮುಖ ಒಬ್ಬರು ನೋಡ್ತಾ ಇಲ್ಲ. ಯಾಕೆಂದ್ರೆ ಅಷ್ಟು ಅಪಮಾನ ಆಗಿದೆ. ಧರ್ಮರಾಜನ ಮನಸ್ಸಿನಲ್ಲಿ ಏನು ಅಂತಂದ್ರೆ, ಇವನು ಕೊಟ್ಟಿದ್ದ ರಾಜ್ಯವನ್ನು ನಾವು ಆಳಬಾರದು ಅಂತಿತ್ತು ಅವನಿಗೆ. ನಾವು ಕ್ಷತ್ರಿಯರು, ನಮ್ಮ ಭುಜಬಲದಿಂದ ಸಂಪಾದಿತವಾದ ರಾಜ್ಯವನ್ನು ನಾವು ಆಳಬೇಕು ಹೊರತು ಇವನು ನನಗೆ ರಾಜ್ಯ ಕೊಟ್ಟು ನಾಯಕ ಇದನ್ನು ಆಳಬೇಕು. ಬಿಸಾಕೋಣ ಅಂತಂದ್ರೆ ಮತ್ತೆ ಆಗುತ್ತೆ, ಜಲಕ್ಷಯ ಆಗುತ್ತೆ, ಅದೊಂದು ಭಯ. ತಾನಾಗಿ ತಾನೇ ಬಿಸಾಕೋಂಗಿಲ್ಲ, ಅವನು ಕೊಟ್ಟಿದ್ದನ್ನ ಇಟ್ಕೊಳ್ಳೋ ಹಂಗಿಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ತಮ್ಮಂದ್ರು ಪ್ರತಿಜ್ಞೆ ಮಾಡಿದರೆ ಅದನ್ನು ಪೂರ್ಣ ಹೆಂಗೊಳಿಸ್ತೀನಿ ಅಂತ ಚಿಂತೆ ಅವರಿಗೆ. ಹಿಂಸೆಯವರು ಪ್ರತಿಜ್ಞೆ ಮಾಡಿರ್ತಾರೆ ಅವಾಗ ಘೋರವಾಗಿ, ಎಲ್ಲ ತೊಡೆ ಮುರಿತೀನಿ, ನಿಮ್ಮ 100 ಜನರನ್ನ ಕೊಲ್ತೀನಿ. ಏನ ಭೀಮನ ಪ್ರತಿಜ್ಞೆ ಅಂತಂದ್ರೆ ಎಲ್ಲರಿಗೂ ಕೂಡ ಒಂದು ನಿಶ್ಚಿತ. ಭೀಮ ಪ್ರತಿಜ್ಞೆ ಮಾಡಿದ್ರೆ ಪೂರ್ಣ ಮನೆ ಮಾಡ್ತಾರೆ. ಅದರಂತೆ ಅರ್ಜುನನ ಪ್ರತಿಜ್ಞೆ, ನಾ ರಾಜ್ಯ ಇಸ್ಕೊಂಡ್ ಬಂದ್ರೆ ಇವರು ಪ್ರತಿಜ್ಞೆ ಹೆಂಗ ಪೂರ್ಣ ಆಗೋದು? ಅದಕ್ಕೆ ದೈವ ಅಂತ ಒಂದಿರ, ಅದಕ್ಕೆ ದೈವಂ ಶೈವಾತ್ರ ಪಂಚಮಂ ಸರಿಯಾಗಿ ಇನ್ನೊಂದ್ಸರ್ತಿ ಹೇಳಿ ಕಳಿಸಿದ್ಮೇಲೆ ಇವರು ಧರ್ಮರಾಜನಿಗೆ ಬಹಳ ಖುಷಿ ಆಯ್ತು. ಗೊತ್ತು ಈ ಅಯೋಗ್ಯ ಏನ್ ಮಾಡ್ತಾನೆ ಅನ್ನೋದು ಪೂರ್ಣ ಖಾತ್ರಿ ಇತ್ತು. 2ನೇ ಬಾರಿ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾನೆ ಅಂತಂದ್ರೆ, ಧರ್ಮರಾಜ ಖುಷಿಯಾಗಿ ಹೋಗ್ತಾನೆ, ಬ್ರಾಹ್ಮಣರನ್ನ ಮುಂದೆ ಮಾಡಿಕೊಂಡು ವೇದ ಘೋಷ ಮಾಡ್ಕೊಂಡು ಹೋಗ್ತಾನೆ. 4 ಜನ ತಮ್ಮಂದ್ರು ಖುಷಿಯಾಗಿ ಬರ್ತಾರೆ, ಪಾಂಚಾಲಿ ಖುಷಿಯಾಗಿ ಬರ್ತಾಳೆ. ಯಾಕೆಂದ್ರೆ ಗೊತ್ತು ಮುಂದೆ ಏನಾಗುತ್ತಂತ. ದುರ್ಯೋಧನನಿಗೆ ಶಾಕು, ಬರ್ಬೇಕಾದ್ರೆ ಹೆಂಗ್ ಬರ್ಬೇಕಿತ್ತು, ಸ್ಯಾಡ್ ಸಪ್ಪೆ ಮಾಲೆ ಹಾಕೊಂಡ್ ಬರ್ಬೇಕಿತ್ತು. ಇದೇನಿದು ಇಷ್ಟು ಖುಷಿಯಾಗಿ ಬರ್ತಿದ್ದಾರಲ್ಲ ಅಂತವನಿಗೆ. ಮತ್ತೆ ಪಗಡೆ ಆಟ ಅವಶ್ಯ ಆಗ್ಲಿ, ಶಕುನಿತನೇ ಹಾಕ್ತಾನೆ. ಹೌದು ಅವನೇ ಹಾಕೋದು. ಹಾಗೆ ಶುರು ಮಾಡಿ ಹಾಕಿದ್ರು, ಸೋತ. ಏನು ಪಣ ಏನಿಟ್ಟಿದ್ದು? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಹಾಗೆ ಆಗಲಿ. ಧರ್ಮರಾಜನ್ ಏನು, ನಾಳೆ ಯುದ್ಧ ಆಗಲ್ಲ, ಇನ್ನು 13 ವರ್ಷ ಆದ್ಮೇಲೆ ಆಗತ್ತೆ, ಒಟ್ಟಲ್ಲಿ ಆಗತ್ತಲ್ಲ ಸಾಕಷ್ಟೇ. ಅಷ್ಟು ಅವನಿಗೆ ಕ್ಷಾತ್ರ ಧರ್ಮ ಒಳಗಡೆಯಿಂದ ಮುಖ್ಯ ಇರ್ತಾ ಇದೆ ಧರ್ಮರಾಜನಿಗೆ. ಸಾಮಾನ್ಯವಾಗಿ ಸೋತ್ರೆ ಏನು ಬೇಕ್ರಿ, ಧರ್ಮರಾಜ ಸೋಲ್ತಾನೆ, ಒಂದೇ ಆಟಕ್ಕೆಲ್ಲ ಸೋಲ್ತಾನೆ. ಸೋತ ತಕ್ಷಣ ಸೋತ್ವಿ ಅಂತಲ್ಲ, ಹೌದು ನಾವು ಸೋತ್ವಿ ಖುಷಿ ಪಡ್ತಾ ಇದ್ದೇನೆ ಇವನು. ಯಾಕೆಂದ್ರೆ ನಾವು ಅಂತೂ ಇವನು ಕೊಟ್ಟವಲ್ಲ, 13 ವರ್ಷ ಆದ್ಮೇಲೆ ಪುನಃ ಬರ್ತೀವಲ್ಲ ಅಂತ. ದುರ್ಯೋಧನ ಗೆದ್ರು ಖುಷಿ ಇಲ್ಲ, ಏನಿದು ಸೋತ್ರು ಇವ್ರಿಗೆ ದುಃಖ ಆಗ್ತಿಲ್ವಲ್ಲ ಅಂತ ಹೇಳಿ ತಲೆಗೆಡಿಸ್ಕೊಂಡ. ಅಂದ್ರೆ ಪರಮಾತ್ಮ ದುರ್ಜನರಿಗೆ ಹಾಗೆ ಇಟ್ಟಿರ್ತಾನೆ, ನಾ ಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ. ಕೆಟ್ಟ ಕೆಲಸದಿಂದ ಯಾವುದೇ ಕಾರಣಕ್ಕೂ ಕೂಡ ಸಂತೋಷ ಇಲ್ಲ, ಹಾಗೆ ಬಿಟ್ಟಿರ್ತಾರೆ. ಯಾವಾಗ ಪಾಂಡವರು ಹೊರಡ್ತಾರಲ್ಲ, ಆಯ್ತು ವನವಾಸಕ್ಕೆ ಹೋಗ್ಬೇಕು ಅಂತ ಹೇಳಿ ಹೊರಡ್ತಿರ್ಬೇಕಾದ್ರೆ ಕುಂತಿಯನ್ನು ವಿದುರನಿಗೆ ಒಪ್ಪಿಸಿ ಇನ್ನೇನು ಹೋಗ್ತಿರ್ಬೇಕಾದ್ರೆ ಅವಾಚ್ಯ ವಾದಾಂಶ ಬಹುನ್, ಅವಾಗ ಆಡ್ತಾನೆ ದುರ್ಯೋಧನ. ಆಡಬಾರ್ದು ಮಾತುಗಳೆಲ್ಲ ಆಡ್ತಾನೆ. ಭೀಮಂತರ ನಡ್ಕೊಂಡು ಹೋಗೋದೇನು, ಲೇವಡಿ ಮಾಡೋದೇನು, ಆಡ್ಕೊಳ್ಳೋದೇನು, ಇದೆಲ್ಲ ಸಭಾಪರ್ವದಲ್ಲಿ ಬರೋದು ನಾವು ನೋಡ್ಬೇಕು. ಕೃಷ್ಣ ಸುಮ್ಮನೆ ಹೇಳಲ್ಲ, ನಿನಗೆ ಆಡಬಾರದು ಮಾತಾಡ್ತಾರೆ. ಅವಾಗ ದುರ್ಯೋಧನ ಎಲ್ಲ ಕಡೆ ಪ್ರಚಾರ ಮಾಡಿದ್ದ, ಅವನೇ ಪ್ರೆಸ್ಸು, ಅವನೇ ಮೀಡಿಯಾ, ಹೇಳಿದ್ದೇ ಸುದ್ದಿ. ನಂದೇನು ತಪ್ಪಿಲ್ಲ, ಎಲ್ಲ ಪಾಂಡವರದ್ದೇ, ನಂದು ನಾನು ತಗೊಂಡ್ರೆ ನನ್ನ ಯಾಕೆ ಬೈತಿದ್ದೀನಿ? ಅವನು ಸೋತ, 13 ವರ್ಷ ಕಾಡಿಗೆ ಹೋಗ್ತೀನಿ ಅವನು ಹೋದ, ರಾಜ್ಯ ನನಗೆ ಕೊಟ್ಟು ಹೋದ. ಮತ್ತು ರಾಜ್ಯ ನಾನು ಗೆದ್ದು ತಗೊಂಡಿದ್ದು ಏನು ಬಹಳ ಭುಜಬಲದಿಂದ ಗೆದ್ದಂಗೆ ಗೆದ್ದು ತಗೊಂಡೆ. ಮತ್ತೆ ಯಾಕೆ ನಾನು ಬೈತಿದ್ದೆ ಸುಮ್ಮನೆ? ಹೀಗೆಲ್ಲ ಹೇಳಿ ಪಾಂಡವರ ಮೇಲೆ ಎಲ್ಲ ಗೂಬೆಯನ್ನು ಕೂಡಿಸಿ, ಪಾಂಡವರದ್ದೇ ತಪ್ಪು, ಯುದ್ಧ ಮಾಡಕ್ ಬರ್ತಿದಲ್ಲ ಪಾಂಡವರು ಕ್ರೂರಿಗಳು, ಹೀಗೆಲ್ಲ ಜನರ ಮನಸ್ಸನ್ನು ತುಂಬಕ್ಕೆ ಹೋಗಿರ್ತಾನೆ. ಅದಕ್ಕೆ ಉದ್ಯೋಗ ಪರ್ವದಲ್ಲಿ ಕೃಷ್ಣ ಹೋಗಿದ್ದು. ಪಾಂಡವರ ಬಗ್ಗೆ ಅವಾಚ್ಯ ವಾದಾಂಶ ಬಹುನ್, ಪಾಂಡವರ ಬಗ್ಗೆ ತಪ್ಪು ಮಾತಾಡಬೇಡ. ಕೃಷ್ಣ ಅದೆಲ್ಲ ನೋಡಿದ್ನಲ್ಲ, ಒಂದು ವೇಳೆ ನೀನೇನಾದ್ರೂ ಇಳಿದು ಹೋದಿದ್ರೆ ಮತ್ತದೇ ಶುರು ಮಾಡ್ತಾನೆ. ಒಂದ್ಸರ್ತಿ ಉದ್ಯೋಗ ಪರವಾಗದೆ ಆಗಲೆಲ್ಲ ಉದ್ಯೋಗ ಪರ್ವ ಮಾಡಕ್ಕಾಗತ್ತ? ಆದ್ದರಿಂದ ವದಿಷ್ಯಂತಿ ತವ ಅಹಿತ, ಹುಟ್ಟದಾಗಿಂದ ನಿನಗೆ ನಿಮ್ಮ ಅಣ್ಣ ತಮ್ಮಂದರಿಗೆ ಅಹಿತ ಮಾಡದೇ ಅವನ ಜೀವನದ ಧ್ಯೇಯ ಅಂತ ಮಾಡ್ಕೊಂಡಿದ್ದಾನಲ್ಲ, ಅದೇ ಕೆಲಸವನ್ನೇ ಮಾಡ್ತಾನೆ. ಏನ್ ಮಾಡ್ತಾನೆ ಗೊತ್ತೇ? ಈ ಸರ್ತಿ ಅವಾಗೇನೋ ನೀವೇನೋ ಕ್ರೂರಿಗಳು ಅಂತ ಹಬ್ಬಿಸ್ದ, ಇವಾಗೇನು ಹಬ್ಬಿಸ್ತಾನೆ? ನಿನ್ನಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು. ನಿನ್ನ ಸಾಮರ್ಥ್ಯವನ್ನು ನಿಂದೆ ಮಾಡ್ತಾನೆ. ಇವನು ಗಂಡಸೇ ಅಲ್ಲ, ಬೃಹನ್ನಳಿ ವೇಷ ಹಾಕೊಂಡಿದ್ದಲ್ಲ, ಅದೇ ಅಭ್ಯಾಸ ಆಗ್ಬಿಟ್ಟಿದೆ, ಸಾಮರ್ಥ್ಯನೇ ಇಲ್ಲ, ಹೀಗೆಲ್ಲ ನಿಂದೆ ಮಾಡ್ತಾರೆ. ಇದಕ್ಕಿಂತ ದುಃಖ ಬೇಕಾ ಅರ್ಜುನ? ದುಃಖ ಆಗತ್ತೆ ಅಂತ ಹೇಳಿದ್ರೆ ರಣದಿಂದ ಓಡ್ ಹೋದ್ರೆ ಅವಾಗ ಇಂತಿಂತ ಮಾತುಗಳೆಲ್ಲ ನಿನ್ ಕಿವಿಯಾರಿ ಕೇಳಬೇಕಾಗತ್ತೆ. ಅದಕ್ಕೆ ದುಃಖ ತರನ್ನು ಕಿಂ, ಇದಕ್ಕಿಂತ ಹೆಚ್ಚಿನ ದುಃಖ ಹಿಂದೇನಿದೆ?
ಆದ್ದರಿಂದ ನೋಡ್ಕೊಂಡು ಹೆಜ್ಜೆ ಇಡು, ಏನೇ ಕೆಲಸ ಮಾಡಿದ್ರು. ಇದ್ರ ಮೇಲೆ ಅರ್ಜುನ ಒಂದು ಮಾತಂದಿದ್ದ, ಕೃಷ್ಣ ಯುದ್ಧ ಏನೋ ಮಾಡಕ್ಕಂತ ನಿಲ್ತೀವಿ, ಆದರೆ ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ವಲ್ಲ. ಯದ್ವಾ ಜಯೇವ ಯದಿವಾ ನೋ ಜಯೇಯು, ನಾವೇ ಅವ್ರನ್ನ ಗೆಲ್ಬೋದು, ಇಲ್ಲ ಅವರೇ ನಮ್ಮನ್ನು ಗೆಲ್ಬೋದು. ಯಾಕೆ ನಂಬರ್ ನೋಡಿದ್ರೆ ಅವ್ರು ಗೆಲ್ತಾರೆ, ಸಾಮರ್ಥ್ಯ ನೋಡಿದ್ರೆ ನಾವು ಗೆಲ್ಬಹುದು. ಪಟ್ಟಣದಲ್ಲಿ ಸಂದಿಗ್ಧನೆ, ಜಯ ಸಂದಿಗ್ಧ ಇದ್ದಾಗ ನಾನು ಹೆಂಗ್ ಯುದ್ಧ ಮಾಡ್ಲಿ ಅಂತ ಅಂದಿದ್ದ. ಕೃಷ್ಣ ಅಂದ, ಬಹಳ ಒಳ್ಳೇದಾಯ್ತು. ಏನು ಬಹಳ ಅಂದ್ರೆ ಏನಾಗುತ್ತೆ, ಯುದ್ಧದಲ್ಲಿ ಸಾಹಿತ್ಯ ಇಲ್ಲ ಸೋಲ್ತ್ಯ ಇಲ್ಲ ಯುದ್ಧದಲ್ಲಿ ಗೆಲ್ತ್ಯ, ಎರಡರಲ್ಲಿ ಒಂದು ಆಗುತ್ತಲ್ವಾ, ಇನ್ನೇನು ಹೆಚ್ಚಾಗಲ್ಲ ತಾನೆ. ಹೌದು, ಎರಡರಲ್ಲಿ ಅಷ್ಟೇ ಆಗೋದು, ಎರಡೂ ಒಳ್ಳೇದೆ. ಹತೋವಾ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯಃ. ಒಂದು ವೇಳೆ ನೀನೇನಾದ್ರೂ ಅವರು ಬಾಣ ಮುಂತಾದವುಗಳು ಬಿಟ್ಟಾಗ ಹೊಡೆಸಿಕೊಂಡು ಸತ್ತಲ್ಲಿ ಯುದ್ಧ ಮಾಡ್ತಾ ಮತ್ತೆ ಅರ್ಜುನ ಮುಂದೆ ಏನಂತಿದ್ದ, ನಾ ಏನು ಬಾಣ ಹೊಡೆದ ಸುಮ್ಮನೆ ಎದೆ ಒಡ್ಡುಕೊಂಡು ನಿಂತು ಬಿಟ್ಟಿರ್ತೀನಿ, ಅವ್ರು ಬೇಕಾದ್ರೆ ಹೊಡೆದು ಕೊಲ್ಲಿ ಅಂತಂದಿದ್ದ. ಹಂಗೆಲ್ಲ ಸತ್ತ ನಿಂಗೇನು ಒಳ್ಳೇದಾಗಲ್ಲ. ಯುದ್ಧ ಮಾಡ್ತಾ ಮಾಡ್ತಾ ಒಂದು ವೇಳೆ ನಿನಗೇನಾದ್ರೂ ಮರಣ ಪ್ರಾಪ್ತವಾದಲ್ಲಿ ಹತೋವಾ ಪ್ರಾಪ್ಸಸೆ ಸ್ವರ್ಗಂ, ವೀರಸ್ವರ್ಗ ನಿನ್ನ ಪಾಲಾಗುತ್ತೆ. ಒಂದು ವೇಳೆ ಗೆದ್ರೆ ಜಿತ್ವಾವ ಭೋಕ್ಷಸೆ ಮಹಿಂ, ಇಡೀ ಸಂಪೂರ್ಣ ಅಖಂಡ ಭೂಮಂಡಲ ನಿನ್ನ ಪಾಲಾಗತ್ತೆ. ಇಲ್ಲೊಂದು ಪ್ರಶ್ನೆ ಬರುತ್ತಲ್ಲ, ಅಂದ್ರೆ ಸ್ವರ್ಗಕ್ಕೆ ಹೋಗೋದು ಹೆಚ್ಚು, ಈ ಭೂಮಿಯಲ್ಲೇ ಇದ್ದು ಆಡೋದು ಹೆಚ್ಚು, ಸ್ವರ್ಗಕ್ಕೆ ಹೋಗೋದು ಹೆಚ್ಚು. ಅಂದ್ರೆ ಸಾಯ್ಬೇಕು ಅಂತಾನೋ ಕೃಷ್ಣ ಬದುಕಬೇಕು ಅಂತಾನೋ ಇಲ್ಲಿ? ಅದಕ್ಕೆಲ್ಲ ರಾಯರು ಉತ್ತರ ಕೊಡ್ತಾರೆ, ಭೂಮಿಯನ್ನು ಆಳ್ತಾನೆ ಅಂತಂದ್ರೆ ಅರ್ಥ ಭೂಮಿಯನ್ನೂ ಆಳ್ತಾನೆ, ಸ್ವರ್ಗವನ್ನೂ ಸೇರ್ತಾನೆ ಅಂತ ಅರ್ಥ. ಏನಾದ್ರೂ ಮರಣವನ್ನು ಹೊಂದಿದ್ರೆ ವೀರಸ್ವರ್ಗ ನಿಶ್ಚಿತ. ಒಂದು ವೇಳೆ ನೀನೇನಾದ್ರೂ ಯುದ್ಧವನ್ನು ಗೆದ್ದ ಪಕ್ಷದಲ್ಲಿ ಇಲ್ಲೂ ಕೂಡ ನೀನು ಸಾಮ್ರಾಜ್ಯವನ್ನು ಆಳ್ತೀಯ. ಹಾಗೆ ಶರೀರ ಅಂತೂ ಬಿಡಲೇಬೇಕಲ್ಲ, ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಶರೀರ ಬಿಟ್ಟ ಮೇಲೆ ಸ್ವರ್ಗವನ್ನೂ ಕೂಡ ಹೊಂದುತ್ತೀಯ. ಇದಕ್ಕೆಲ್ಲ ಪ್ರಮಾಣವೂ ಇದೆ. ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ಅಲ್ಲಿ ಏನು ಅಂತಂದ್ರೆ ಇದನ್ನ ಯಮಧರ್ಮರಾಜನಿಗೆ ಒಬ್ಬ ಪ್ರಾರ್ಥನೆ ಮಾಡ್ತಾನೆ. ಯಾರು ಇಲ್ಲಿ ಶರೀರವನ್ನು ಬಿಟ್ಟು ಹೋಗುತ್ತಾನೋ ಅವನು ಇಂಥವರನ್ನ ಹಿಂಬಾಲಿಸಲಿ ಅಂತ ಬರುತ್ತೆ. ಯಾರು ಯುದ್ಧದಲ್ಲಿ ಸಾವನ್ನಪ್ಪುತ್ತಾನೋ ಆತ ವೀರಸ್ವರ್ಗವನ್ನು ಹೊಂದುತ್ತಾನೆ. ಅಷ್ಟೇ ಅಲ್ಲ, ಯಾರು ಯುದ್ಧವನ್ನ ವಿಜಯಿಸಿ ಭೂಮಂಡಲವನ್ನ ಆಳ್ತಾನಲ್ಲ ಅವನೂ ಕೂಡ ಸತ್ತ ಮೇಲೆ ಯಾರು ಯುದ್ಧದಲ್ಲಿ ಸತ್ತಿದ್ದಾರಲ್ಲ ಅವರ ಸ್ಥಾನವನ್ನೇ ಹೊಂದಲಿ, ಅಂದ್ರೆ ಸ್ವರ್ಗವನ್ನೇ ಹೊಂದಲಿ ಅಂತಿದೆ. ಅಲ್ಲಿ ಬರ್ಬೇಕಾದ್ರೆ ಬಹಳಷ್ಟು ಮಾತುಗಳು ಬರುತ್ತೆ ವೇದದಲ್ಲಿ. ಯಾರು ಸಹಸ್ರ ದಕ್ಷಿಣೆಯನ್ನು ಬ್ರಾಹ್ಮಣರಿಗೆ ಕೊಡ್ತಾರೋ ಅವರೂ ಕೂಡ ಸ್ವರ್ಗವನ್ನು ಏರಲಿ ಅಂತೆಲ್ಲ ಅನೇಕ ಮಾತುಗಳು ಬಂದಾಗ ಈ ಮಾತು ಬರುತ್ತೆ. ಅಂದ್ರೇನು, ನೀನು ಯುದ್ಧವನ್ನ ಗೆದ್ದಾಗ ಭೂಮಿಯೂ ನಿನಗೆ ಪಾಲಾಗತ್ತೆ, ಆಮೇಲೆ ಶರೀರ ಬಿಟ್ಟ ಮೇಲೆ ಸ್ವರ್ಗವೂ ಕೂಡ ನಿನಗೆ ಸೇರುತ್ತೆ. ಆದ್ದರಿಂದ ಜಯ ಸಂದಿಗ್ಧ ಹೆಂಗ್ ಹೋರಾಡ್ಲಿ ಅಂತೆಲ್ಲ ತಲೆಗೆಡಿಸ್ಕೋಬೇಡ. ನಿನಗೆ ಸತ್ರೆ ಒಳ್ಳೆಯದೇ, ಆ ಬದುಕಿದ್ರೆ ಇನ್ನ ಒಳ್ಳೆಯದು, ಕೆಟ್ಟದ್ದಂತೂ ನಿನಗೆ ಆಗಲ್ಲ. ಸಂದೇಹ ಪಡ್ಕೊಂಡು ಯುದ್ಧದಿಂದ ಹೊರಗೆ ಹೋಗಬೇಡ. ಆದ್ದರಿಂದ ತಸ್ಮಾತ್ ಉತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಯುದ್ಧಾಯ ಕೃತ ನಿಶ್ಚಯ, ಯುದ್ಧಕ್ಕೋಸ್ಕರ ನಿಶ್ಚಯ ಮಾಡ್ಕೋ. ಹಿಂದೆ ಸಂದಿಗ್ಧ ಅಂತಿದ್ದ, ಅದಕ್ಕೆ ಕೃಷ್ಣ ಇಟ್ಟ ಯುದ್ಧಾಯ ಕೃತ ನಿಶ್ಚಯ. ನಿಶ್ಚಯ ಮಾಡಿಕೊಂಡು ಯುದ್ಧಕ್ಕೋಸ್ಕರವಾಗಿ ಉತ್ತಿಷ್ಠ. ಕೂತ್ಬಿಟ್ಟಿದ್ದಾರ ರಥದ ಮಧ್ಯೆ ಸೀಟ್ ಹಾಕೊಂಡು, ರಥೋಪಸ್ಥ ಉಪಾವಿಶತ್. ಇವೆಲ್ಲ ಬಹಳ ಮುಖ್ಯ, ನಾವು ಗಮನಿಸಬೇಕು. ಸುಮ್ಮನೆ ಎದ್ದೇಳು ಎದ್ದೇಳು ಅಂತ ಯಾಕಂತಾರೆ, ಕೂತಿದ್ದ ಅದಕ್ಕೆ ಎದ್ದೇಳು ಅಂತಾರೆ. ಅವರು ಬಿಲ್ಲು ಮಾಡಿ ಕೆಳಗೆ ವಿಸೃತ್ಯ ಸಶರಂ ಚಾಪಂ ಶೋಕ ಸಂದಿಗ್ಧ ಮಾನಸ. ಪೂರ್ಣ ಅಳ್ತಾ ಅಳ್ತಾ ಕೈಯಿಂದ ಧನುಸ್ಸನ್ನು ಜಾರಿಸಿ ಕೂತ್ಬಿಟ್ಟಿದ್ದ ರಥದ ಮಧ್ಯ. ಸಾಕು, ಕೂತಿದ್ದು ಹತ್ತಿದ್ದು, ಎದ್ದೇಳು ಅಂತ ಹೇಳಿ ಪರಮಾತ್ಮ ಅವನಿಗೆ ಹೇಳ್ತಾ ಇದ್ದಾನೆ. ಇವಾಗ ಕಡೆಗೆ ಒಂದು ಮಾತಂತ ನೋಡು, ಯುದ್ಧ ಅಂತಂದ್ರೆ ಎಲ್ಲ ಅಲ್ಲಿರೋದೆ. ನಿನಗೆ ಪಾಪದ ಭಯದಿಂದಾಗಿ ಇದನ್ನು ಮಾತಾಡ್ತಾ ಇದ್ದೀಯ. ಯಾಕೆ ನೀ ಸಾತ್ವಿಕ. ಸಾತ್ವಿಕರಿಗೆ ಯಾವತ್ತೂ ಪಾಪದ ಭಯ ಇರುತ್ತೆ. ಏನಾಗುತ್ತೋ ಏನೋ, ನಾನು ಈ ಕೆಲಸ ಮಾಡಿದ್ರೆ ನಮಗೆ ಯಾವ ರೀತಿಯಾದ ಅನರ್ಥಗಳ ಆದೀತು, ಪಾಪ ಬಂದೀತು ಅಂತ ಪಾಪ ಬೀರುಗಳಾಗಿ ಸಾತ್ವಿಕರಿರಬೇಕಾದದ್ದು ನಿಜ. ಆದರೆ ಅಪಾಪದಲ್ಲಿ ಪಾಪದ ಭಯ ಇರಬಾರದು. ಯಾವುದು ಸತ್ಕರ್ಮ ಯಾವುದು ದುಷ್ಕರ್ಮ ಅಂತ ತಿಳ್ಕೊಂಡಿರ್ಬೇಕು. ಸತ್ಕರ್ಮ ಮಾಡುವಾಗ ತಪ್ಪು ಮಾಡ್ತಿದ್ದೀನಿ ಅಂತ ಮಾಡಬಾರ್ದು. ಅಂಗಾರಾಕ್ಷತೆ ಜೋರ ಹಚ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಯ್ಯೋ ಹಚ್ಕೊಂಡು ಹೋಗ್ತಿದ್ದೀನಲ್ಲ ಅಂತ ಎದುರ್ಕೊಂಡು ಹೋಗಬಾರದು. ಅಪಾಪದಲ್ಲಿ ಪಾಪದ ಶಂಕೆ ಇರಬಾರದು. ಆದ್ದರಿಂದ ನೀನು ಸಾತ್ವಿಕ. ಅದನ್ನು ನಿನಗೆ ತಿಳಿಸಿ ಹೇಳ್ತೀನಿ ಅಂತ ಕೃಷ್ಣ ಹಿತವಚನವನ್ನು ಹೇಳ್ತಾನೆ. ಏನಂತ, ಸುಖ ದುಃಖೇ ಸಮೇ ಕೃತ್ವಾ ಲಾಭ ಲಾಭೋ ಜಯಾ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಪಾಪದ ಭಯ ತಾನೇ ನಿನಗಿರೋದು, ನಿನಗೆ ಪಾಪದ ಭಯ ಇರಲ್ಲ.
ಪಾಪವೇ ನಿನಗೆ ಹತ್ತಲ್ಲ. ಯಾವಾಗ ಹತ್ತಲ್ಲ ಗೊತ್ತೇನು? ತಥೋ ಯುದ್ಧ ಯುಜ್ಯಸ್ವ. ಈ ರೀತಿಯಾಗಿ ನಿಶ್ಚಯವನ್ನ ಮಾಡಿಕೊಂಡು ನೀನು ಯುದ್ಧಕ್ಕೆ ಧುಮುಕು, ನಿನಗೆ ಅವಾಗ ಪಾಪ ಬರಲ್ಲ. ಯಾವ ರೀತಿ ಇರಬೇಕು ನಿನ್ನ ನಿಶ್ಚಯ? ಸುಖ ದುಃಖೇ ಸಮೇ ಕೃತ್ವ. ನಮಗೆ ಸಿಗುವಂತಹ ವೈಷಯಿಕ ಸುಖ, ವೈಷಯಿಕ ದುಃಖ ಇವೆರಡೂ ಸಮಾನವೇ, ಎರಡೂ ಹೊರಗಿಂದ ಬರೋದೇ ಹೊರತು ನನ್ನದಲ್ಲ. ಆದ್ದರಿಂದ ಸುಖವೂ ಸಮಾನವೇ, ದುಃಖವೂ ಸಮಾನವೇ. ಆ ಸುಖ ದುಃಖ ಹೇಗೆ ಬರುತ್ತೆ? ಲಾಭ ಲಾಭವು. ಲಾಭ ಇದ್ರೆ ಸುಖ, ಅಲಾಭ ಇದ್ರೆ ದುಃಖ. ಯಾವಾಗ ಈ ಸುಖ ದುಃಖಗಳನ್ನ ನಮ್ಮದಲ್ಲ ಇದು ಹೊರಗಿಂದ ಬರುತ್ತೆ ಅಂತಂತೀವೋ ಆಗ ಲಾಭ ಲಾಭವು ನಮಗೆ ಸಮಾನವೇ. ಇದೆಲ್ಲ ಹೊರಗಿಂದೆ, ನನಗೆ ಯಾವುದೂ ಕೂಡ ವೈಯಕ್ತಿಕವಾಗಿ ಸಂಬಂಧಪಟ್ಟಿದ್ದಲ್ಲ. ಆದ್ದರಿಂದ ಲಾಭ ಲಾಭವು ಸಮಾನವೇ. ಲಾಭ ಯಾವಾಗ ಆಗತ್ತೆ, ಅಲಾಭ ಯಾವಾಗ ಆಗತ್ತೆ? ಜಯ ಜಯವು. ಜಯ ಬಂದರೆ ಲಾಭ, ಅಜಯ ಬಂದರೆ ಅಲಾಭ. ಆದ್ದರಿಂದ ಸುಖ ದುಃಖ, ಲಾಭ ಲಾಭ, ಜಯ ಜಯ ಇವೆಲ್ಲ ಸಮಾನ. ಯಾಕಂದ್ರೆ ಎಲ್ಲ ಹೊರಗಿಂದ ಬರೋದು. ನಿಂದು ಅಂತೇನಿದೆ ಅದು ಪುಣ್ಯ, ಅದು ನಿನ್ನ ವೈಯಕ್ತಿಕವಾದದ್ದು, ಅದು ನಿನ್ನ ಜೊತೆ ಬರುವಂತಹದ್ದು. ಅಥವಾ ಆ ಪುಣ್ಯದಿಂದ ಪ್ರಾಪ್ಯವಾದಂತಹ ಮೋಕ್ಷಾದಿ ಸುಖ ಅದು ನಿಂದು. ಅದರ ಬಗ್ಗೆ ನಿನ್ನ ಲಕ್ಷ್ಯ ಇರಬೇಕು. ಅದಕ್ಕೋಸ್ಕರ ಯುದ್ಧ ಮಾಡ್ತೀನಿ ಅಂತಿರ್ಬೇಕು. ತಥೋ ಯುದ್ಧ ಯುಜ್ಯಸ್ವ. ಆದ್ದರಿಂದ ನೀನು ಯುದ್ಧಕ್ಕಾಗಿ ತೊಡಗಬೇಕು ಅರ್ಜುನ. ಹಂಗ ನೀನು ತೊಡಗಿದ ಪಕ್ಷದಲ್ಲಿ ಮಾತ್ರ ನೈವಂ ಪಾಪಮವಾಪ್ಸಿಸಿ, ನಿನಗೆ ಯಾವುದೇ ರೀತಿಯಾದ ಪಾಪ ಬರೋದಿಲ್ಲ. ಇಷ್ಟೊತ್ತನಿಗೆ ಏನು ಹೇಳಿದ್ದಾನಲ್ಲ, ಏನು ಸ್ವಧರ್ಮಮಪಿ ಚಾವೇಕ್ಷ ನವಿಕಂಪಿತು ಬರ್ಹಸಿ ಅಂತ ಆರಂಭ ಮಾಡಿಕೊಂಡು ಕೃಷ್ಣ ಇಲ್ಲಿ ತನಕ ಹೇಳೋದಿದೆಯಲ್ಲ, ಇದು ಸಮಸ್ತ ಸಜ್ಜನರಿಗೆ ಹೇಳಿದ ಹಿತೋಪದೇಶ. ನಾವು ಕೂಡ ಎಷ್ಟೋ ಬಾರಿ ಸ್ವಧರ್ಮವನ್ನು ಮಾಡಬೇಕಾದ್ರೆ ಬಹಳ ಅಂಜುತ್ತಿರ್ತೀವಿ. ಏನು ಬೇಡರಿ, ಜುಟ್ಟು ಬಿಟ್ಟುಕೊಂಡು ಕಾಲೇಜಿಗೆ ಹೋಗು, ಹೇಳಿ ನೋಡೋಣ. ಸ್ವಧರ್ಮವನ್ನು ಮಾಡಬೇಕಂದ್ರೆ ನಾವು ನಡಗಲ್ವಾ? ಬೇಕಾಷ್ಟು ನಡಗ್ತೀವಿ. ಏನೋ ಪಾಪ ಅರ್ಜುನ ಬಂದೇ ಕೃಷ್ಣ ಹೇಳಿದ್ದಲ್ಲ, ಎಷ್ಟೆಷ್ಟು ಸ್ವಧರ್ಮಗಳಿದ್ದಾವೆ, ಎಷ್ಟೆಷ್ಟು ನಾವು ಬಿಟ್ಕೊಂಡು ಕೂಡ್ತೀವಿ. ಅದನ್ನೇ ಹೇಳ್ತಾರಲ್ಲಿ, ಸ್ವಧರ್ಮಮಪಿ ಚಾವೇಕ್ಷ ನವಿಕಂಪಿತು ಬರ್ಹಸಿ. ಯಾವತ್ತೇ ಇರ್ಲಿ ಸ್ವಧರ್ಮ ಅಂತ ಇದ್ದರೆ ಅದನ್ನ ಮಾಡೋದಕ್ಕೆ ಹಿಂಜರಿಬಾರದು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟಾದ್ರೂ ಕನಿಷ್ಠ ಪಕ್ಷ ಮಾಡಬೇಕು. ಅದು ಹೆಂಗೆ? ಯದೃಚ್ಛಯ ಚೋಪಕರ್ಣಂ. ಎಲ್ರಿಗೂ ಸಿಗಲ್ಲ. ಈ ಮಾಧ್ವ ಜನ್ಮ ಅನ್ನೋದು ಇದೆಯಲ್ಲ, ನಾವೇನು ಚೀಟಿ ಹಾಕಿ ಲಕ್ಕಿ ಡಿಪ್ಪಲ್ ಅಲ್ಲ ಬಂದಿರೋದಿದು, ಪರಮಾತ್ಮನ ಇಚ್ಛೆಯಿಂದಾಗಿ ಬಂದಿರೋದಿದು. ಸ್ವರ್ಗದ್ವಾರಮಪಾವೃತಂ. ಎಲ್ಲರಿಗೂ ಸಲೀಸ ಇದೆಲ್ಲ ಸಿಕ್ಕಲ್ಲ. ಮನುಷ್ಯ ಜನ್ಮ ಬರೋದೇ ದುರ್ಲಭ. ಪುರಂದಾಸ್ ಅಂತಾರಲ್ಲ, ಮನುಷ್ಯ ಜನ್ಮ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿಲ್ಲ. ಅಷ್ಟು ದೊಡ್ಡದಿದು. ಯದೃಚ್ಛಯ ಚೋಪನ್ನಂ. ಪರಮಾತ್ಮನ ಇಚ್ಛೆಯಿಂದ ಬಂದಿದೆ, ಅಥವಾ ಯದೃಚ್ಛಯ ಅಕಸ್ಮಾತ್ ಆಗಿ ಬಂದಿದೆ. ನಿಮ್ಗೆ ಹಂಗಾರ ತಿಳ್ಕೊಳ್ರಿ, ಅಕಸ್ಮಾತ್ ಒಳ್ಳೇದಾಗೋಗಿದೆ, ಸುಮ್ಮನೆ ಬಂದಿದೆ. ಆದ್ರೆ ಅದರ ಫಲ ಏನು? ಸ್ವರ್ಗದ್ವಾರ ಮಪಾವೃತಂ. ಈ ಜನ್ಮ ಬಂದಾಗಲೂ ಕೂಡ ನಾವು ಹೆಂಗೆ ಅದನ್ನು ಬಳಸ್ಕೋಬೇಕು? ಈ ಜನ್ಮದಲ್ಲಿ ಮಾಡಬಹುದಾದ ಸಾಧನೆಗಳ್ಯಾವುದು ಕೂಡ ನಮ್ಗೆ ಬೇಡ, ನಮ್ಗೆ ಆರಾಮಿದ್ರೆ ಸಾಕಂತ ನಾವು ಓಡೋದ್ರೆ, ಅರ್ಜುನನಿಗೆ ಕೃಷ್ಣ ಇದ್ದ, ತಲೆ ಹೊಡೆದು ಎತ್ತಕ್ಕೆ ನಮ್ಗೆ ಯಾರಿಲ್ಲ, ಕಳ್ಕೋಬೇಕಷ್ಟೇ ನಾವು. ಅದನ್ನೇ ಹೇಳ್ತಾನೆ ಇಲ್ಲಿ, ಇದು ಎಲ್ರಿಗೂ ಸಿಗಲ್ಲ. ಇಂಥ ಜನ್ಮಗಳು, ಮಾನವ ಜನ್ಮ, ಮಾಧ್ವ ಜನ್ಮ ಇವೆಲ್ಲ ಯಾರಿಗೆ ಸಿಗತ್ತೆ? ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಇದೊಂದು ಯುದ್ಧ ರೀ ಜೀವನದಲ್ಲಿ. ನೀವು ಏನು ಮಾಡಕ್ ಹೋದ್ರೂ ಅದು ಯುದ್ಧನೇ. ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೀನಿ, ಯುದ್ಧ. ಹೌದು, ಬೆಳಗ್ಗೆ ಹೇಳ್ತೀನಿ ಅನ್ನೋದಕ್ಕೆ ಯುದ್ಧ. ಯುದ್ಧ ಬೇರೆಯವ್ರ ಜೊತೆನೆ ಆಡ್ಬೇಕಂತಿಲ್ಲ, ನಮ್ಮ ಜೊತೆನೆ ಯುದ್ಧ ಆಗುತ್ತೆ. ನಮ್ಮ ಮನಸ್ಸಿನ ಜೊತೆ ಅದು ಯುದ್ಧ ಆಗ್ತಾ ಇರುತ್ತೆ. ಮನಸ್ಸು ಬೇಡ ಅಂತ, ಕಣ್ಣು ಬೇಡ ಅಂತ. ಹೌದು, ಆಚೆ ಏನ್ ಮಾಡೋದು? ಇನ್ನ ಧನುರ್ಮಾಸ ಇನ್ನೇನು ಬರುತ್ತೆ, ಅವಾಗಂತೂ ಮುಗುದೇ ಹೋಯ್ತು. ವಿಕಂಪಿತಂ ವಿಕಂಪಿತಂ, ಕ್ಷಣ ಕ್ಷಣ ತೊಡಗುತ್ತಿರೋದೇ. ಯಾರ ಜೊತೆ? ಬೇರೆಯವ್ರ ಜೊತೆ ಆಡಬೇಕಾಗಿಲ್ಲ, ನಮ್ಮ ಜೊತೆನೆ ನಾವು ಯುದ್ಧ ಆಡುತ್ತಿರ್ತೀವಿ. ಯಾತಕ್ಕೋಸ್ಕರ ಯುದ್ಧ ಆಡಬೇಕು? ಧರ್ಮ್ಯಾರ್ಥಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಅಲ್ಲಿ ಕ್ಷತ್ರಿಯ, ಇಲ್ಲೂ ನಾವು ಹೋರಾಡಬೇಕಾದ್ರೆ ಅಂತ ಕ್ಷತ್ರಿಯರೇ. ಅದು ಹೋರಾಟ ನಿತ್ಯ ಇರೋದೇ. ಅದು ಒಂದು ವೇಳೆ ಅದನ್ನು ನಾವು ಬಿಟ್ಟರೆ ಏನಾಗುತ್ತೆ? ಕೃಷ್ಣ ಅದನ್ನು ಅಂದ, ನಿಮಗೆ ನಾನು ಆಯಾ ಕಾಲಕ್ಕೆ, ಆಯಾ ದೇಶಕ್ಕೆ, ಆಯಾ ವ್ಯಕ್ತಿಗಳನ್ನು ಒದಗಿಸಿ ನಿಮ್ಗೆ ಸಾಧನೆ ಮಾಡಿಸ್ಬೇಕಂತ ನಾನು ತಳೆದಿರ್ತೀನಿ. ನೀವು ಅದು ಯಾವ್ದು ಬೇಡ ಅಂತ ಹೇಳಿ ಏನ್ ಮಾಡ್ತಾ ಇರ್ತೀರಿ? ಭಯಾತ್ ರಣಾದ್ ಭರತಂ. ಏನ ಅಲ್ಲೇ ಅರ್ಜುನ ಭಯ, ಇಲ್ಲೇನು ಸೋಂಬೇರ್ತನ. ಭಯಕ್ಕಿಂತ ಹೋಗ್ಲೇಸೋದು. ಸೋಂಬೇರ್ತನ ಅಲ್ಲಿ ಇನ್ನೇನು ಕಾರಣ ಕೊಡಕ್ ಸಾಧ್ಯ ರೀ? ಬೇಕಾದಾಗ ಬೇಕಾದ ರೀತಿಯಲ್ಲಿ 3 ಗಂಟೆ 2 ಗಂಟೆ ಗೆದ್ದೆಲ್ಲ ಓಡ್ತಿರ್ತೀವಿ.
ಭಗವಂತನ ಕೆಲಸ ಅಂತ ಬಂದು ಕೂಡಲೇ ಏನ್ ಬರುತ್ತೆ, ಶುರುವಾಗುತ್ತೆ. ಬಹಳ ಕಷ್ಟ, ಸೆಕೆ ಆಗ್ಬೇಕು, ನಮ್ಗೆ ಬಿಸಿ ಇರ್ಬೇಕು, ನಮ್ಗೆ ಥಂಡಿ ಆಗಲ್ಲ. ಇವೆಲ್ಲ ಯಾಕೆ ಬರ್ತಿದ್ದು? ಸೋಂಬೇರಿತನ ಅಲ್ಲ. ಅರ್ಜುನನಿಗೆ ಭಯ, ಇಲ್ಲೇನು ಸೋಂಬೇರಿತನ ಅಷ್ಟೇ. ಆದ್ದರಿಂದ ಇಲ್ಲೇನೇನು ಕೃಷ್ಣ ಹೇಳಿದ್ದಾನೋ ಒಂದೇ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ, ನಮ್ಮ ಸ್ವಕರ್ಮವನ್ನು ನಾವು ಮಾಡಬೇಕಾದರೆ ನಾವು ಏನೇನು ಹಿಂಜರಿಕೆಯನ್ನು ಮಾಡ್ತೀವಿ ಅದರಿಂದ ಹೇಗೆ ದೂರವಾಗಬೇಕು. ಅಷ್ಟೇ ಅಲ್ಲ, ನಾವು ಯಾವ ಕಾರಣಗಳನ್ನು ಕೊಟ್ಟು ಹಿಂದಿಂದು ಹೋಗ್ತಾ ಇರ್ತೀವಿ, ಅದೆಲ್ಲವನ್ನ ತೋರಿಸಿ ಬೈದು ಅದರ ಔಟ್ಕಮ್ ಏನು ಅಂತ ಕೃಷ್ಣ ಹೇಳ್ತಾ ಇರ್ತಾರೆ ಅಷ್ಟೇ. ನೋಡಿ, ಹಿಂಗ್ ಮಾಡಿದ್ರೆ ಏನೇನಾಗುತ್ತೆ ಅನಬಾರ್ದು ಅನಿಸ್ಕೋಬೇಕಾಗತ್ತೆ. ಇದಕ್ಕಿಂತ ಏನಾದ್ರು ಬೇಕೇನ್ರಿ? ಎಲ್ಲಾ ಒಳ್ಳೆ ಕೆಲಸ ಮಾಡೋ ಧಾಮ್ ಇರೋ ವ್ಯಕ್ತಿಗೆ ಸೋಂಬೇರಿ ಅಂತ ಎಲ್ಲರೂ ಬೈದ್ರೆ ಅದಕ್ಕಿಂತ ದುಃಖ ಏನಿದೆ? ಇವೆಲ್ಲ ನಮ್ಮ ಲೋಕದಲ್ಲಿ ಏನೇನಾಗುವ ಸಂಭಾವಿತವಾದಂತಹ ಅಂಶಗಳಿವೆಯೋ ಅದನ್ನೇ ಕೃಷ್ಣ ಏನ್ ಮಾಡ್ದ, ಸಂಕ್ಷಿಪ್ತವಾಗಿ ಹೇಳದ. ನೀನು ಯುದ್ಧದಿಂದ ಓಡೋದ್ರೆ ನಿನ್ಗೆ ಹಿಂಗಂತಾರೆ, ಅಲ್ಲಿ ಯುದ್ಧ ಇತ್ತು, ಇಲ್ಲದಕ್ಕೆ ಸಮಾನವಾದದ್ದು ಎಲ್ಲ ಇದ್ದೇ ಇರುತ್ತಷ್ಟೇ. ಒಟ್ಟಿನಲ್ಲಿ ನಮ್ಮ ಸ್ವಧರ್ಮದಿಂದ ನಾವು ದೂರ ಹೋಗತಕ್ಕದ್ದಲ್ಲ. ಆದ್ದರಿಂದ ಅರ್ಜುನ, ನೀನು ಈ ರೀತಿಯಾಗೇ ಇರ್ತಕ್ಕದ್ದು. ಆದ್ದರಿಂದ ತಸ್ಮಾತ್ ಉತ್ತಿಷ್ಟ ಕೌಂತೆ ಯುದ್ಧಾಯ ನಿಶ್ಚಯ. ಕೆಲವರು ಇರ್ತಾರೆ, ನಾವಿಷ್ಟೆಲ್ಲ ವೈಷ್ಣವ ಧರ್ಮವನ್ನು ಅನುಷ್ಠಾನ ಮಾಡ್ತೀವಿ, ಒಳ್ಳೇದಾಗುತ್ತೋ ಬಿಡುತ್ತೋ ಎಲ್ಲ ಜನ ಅಂತಾರೆ ನಮಗೆ. ಹೌದಂತಾರೆ, ಏನ್ ಮಾಡಕ್ಕಾಗಲ್ರಿ. ನೀವು ಉದ್ದ ಜುಟ್ಟು ಕಟ್ಕೊಂಡು ಹೋದ್ರೆ, ಒಳ್ಳೆ ಅಂಗಾರ ಹಾಕ್ತದೆ, ಜೋರಾಗಿ ಹಚ್ಕೊಂಡು ಹೋದ್ರೆ ರೇಗಿಸ್ತಾನೆ ಇರ್ತಾರೆ. ಏನ್ ಮಾಡಿದ್ರು ರೇಗಿಸ್ತಾರೆ. ₹1 ದೊಡ್ಡ ಅಕ್ಷತೆ ಹಚ್ಕೊಂಡು, ಹೌದು ಹಚ್ಕೊಂಡಿದ್ದೀನಿ ಇವಾಗ. ಅದಕ್ಕೆ ಅಂತ ಸುಖ ದುಃಖೇ ಸಮಯ ಕೃತ್ವ ಲಾಭವು ಜಯಾಜಯವು. ಅವ್ರು ಅನ್ನೋದನ್ನೆಲ್ಲ ಕೇಳ್ಕೊಂಡು ನೀ ಕೆಲಸ ಮಾಡ್ತೀನಪ್ಪ. ದೇವರ ವಿಷಯಕ್ಕೆ ಬಂದಾಗೆಲ್ಲ ಅವ್ರನ್ನೋದು ಇವ್ರನ್ನೋದು ಅಂತ ನೋಡ್ತಿ, ನಿನಗೆ ಬೇಕಾಗಿರೋದೆಲ್ಲ ಬೇಕಾಷ್ಟು ಮಾಡ್ತೀಯಲ್ಲ. ಅವಾಗಲೂ ಅವ್ರು ಅಂತಾರೆ, ನೀನೊಂದು ದೊಡ್ಡ ಕಾರ್ ತಗೊಂಡ್ರೆ ಅವ್ರ ಕಣ್ ಕೆಂಪಾಗಿ ಹೋಗುತ್ತೆ. ಲೋಕದಲ್ಲಿದೆ ಆ ಥರ. ಹಂಗಂತ ಹೇಳಿ ಕಾರ್ ತಗೊಳೋದು ಬಿಡ್ತೀಯಾ, ಮನೆ ಕಟ್ಟೋದು ಬಿಡ್ತೀಯಾ, ಅದೆಲ್ಲ ಮಾಡ್ತೀಯ. ಅವಾಗ ಬೇರೆಯವರಂದಿದ್ದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ವೇಳೆ ಪರಮಾತ್ಮನ ಧರ್ಮಕಾರ್ಯ ಅಂತ ಬಂತು ಅಂದ್ರೆ ಅವಾಗ ಶುರುವಾಗತ್ತೆ. ಅವ್ರು ಏನ್ ಅನ್ಕೋತಾರೋ, ಇವ್ರೇನ್ ಅನ್ಕೋತಾರೋ ಅಂದ್ರೆ ಏನದು ನಿಮ್ ಸ್ವಭಾವ ತೋರಿಸ್ಕೊಟ್ಟು ಬಿಡುತ್ತೆ. ಇದನ್ನೇ ಕೃಷ್ಣ ಅಂತ ಇರೋದು. ನೀವು ಪರಮಾತ್ಮನ ಕೆಲಸದಲ್ಲಿ ಎಷ್ಟು ಶ್ರದ್ಧಾ ಭಕ್ತಿ ಸಮನ್ವಿತರಾಗಿ ಅವರ ಪ್ರೀತಿಗೋಸ್ಕರ ಅಂತ ಕೆಲಸ ಮಾಡ್ತಿರೋ ಅದು ನಿಮ್ಮ ಶ್ರೇಯಸ್ಸಿಗೆ ಕಾರಣವಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಅಶ್ರೇಯಸ್ಸಿಗೆ ಕಾರಣವಲ್ಲ. ಇದು ಎಲ್ಲ ಯದ್ಯಪಿ ಕೃಷ್ಣ ಒಂದೇ ವಾಕ್ಯದಲ್ಲಿ ಹೇಳಿದ್ದ, ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ ಸ್ವನಯೋಸ್ತತ್ವದರ್ಶಿಭಿಃ ಅಂತ ಇದನ್ನೇ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಅಷ್ಟೇ. ಇದೊಂದು ಶ್ಲೋಕ ಇದೆಯಲ್ಲ, ಅದು ಸಾಮಾನ್ಯ ಅಲ್ಲ. ಇದು ನಮ್ಮ ಆಚಾರ್ಯರು 9 ವರ್ಷಗಳ ಕಾಲ ಅಖಂಡವಾಗಿ ಮಹಾಭಾರತವನ್ನು ಹೇಳಿದ್ರು ಕುಂದಾಪುರ ಮಠದಲ್ಲಿ ಅಂತ ಕೇಳಿದ್ದೀವಿ. ಆ ಮಹಾಭಾರತದ ಪ್ರವಚನ ಕಾಲದಲ್ಲಿ ಭಗವದ್ಗೀತೆನೂ ಬರ್ಬೇಕಲ್ಲ. ಆ ಭಗವದ್ಗೀತೆಯನ್ನು ಹೇಳಬೇಕಾದ್ರೆ ಇದೊಂದೇ ಶ್ಲೋಕವನ್ನ 6 ತಿಂಗಳು ಹೇಳಿದಾರಂತೆ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ. ಅಂದ್ರೆ ಆ ಶ್ಲೋಕದಲ್ಲಿ ಎಷ್ಟು ಅಂತಗೆ ಇರಬೇಕು. ಅದು ಅಂತ್ಯಂತವ್ರು ಆಡಿದ ವಾಕ್ಯ ಅಲ್ವಲ್ಲ. ಆಡದವನು ಜಗತ್ ನಿಯಾಮಕ, ಬಾಯಲ್ಲಿ ಅದನ್ನು ಹೇಳಿ ಗ್ರಥನ ಮಾಡಿದವನು ಅಂಥ ವೇದವ್ಯಾಸ ದೇವರೇ ಅಂತಿರ್ಬೇಕಾದ್ರೆ ಸಾಮಾನ್ಯ ಆಚಾರ್ಯರ ಮಾತೇ ಬಹುಗಂಭೀರ ಅಂತಿದ್ದಾಗ ಇನ್ನು ಆಚಾರಪ್ಪ ಅವನು ನಿದ್ದೆಟ್ಟಿರುತ್ತೀ. 6 ತಿಂಗಳ ಕಾಲ ಹೇಳಿದ್ರಂತೆ ಆ ಶ್ಲೋಕವನ್ನ. ಏನೋ ಅವ್ರು ನೆನೆಸ್ಕೊಂಡು ನಾವು ಭಗವದ್ಗೀತೆ ಹೇಳೋದಷ್ಟೇ. ಅಂತಹ ದೊಡ್ಡ ದೊಡ್ಡ ಮಹಾಭಾವಿ ಭಗವದ್ಗೀತೆಯನ್ನು ಪ್ರವಚನ ಮಾಡಬೇಕು. ಅಂತಹ ಆ ನಾಸತೋ ವಿದ್ಯತೆ ಭಾವ ಅನ್ನೋದರ ವಿವರಣೆ. ನಿನಗೆ ಕೆಟ್ಟದ್ದು ಅಂತ ಏನಾದ್ರೂ ಆದ್ರೆ ಅದು ಕೆಟ್ಟ ಕೆಲಸದಿಂದ, ಒಳ್ಳೆಯದ್ರಿಂದ ಯಾವತ್ತೂ ಕೆಟ್ಟದ್ದಾಗಲ್ಲ. ಹಾಗೆ ಈ ಲೋಕದಲ್ಲೂ ಕೂಡ, ಹಾಗೆ ಅಲೌಕಿಕವಾಗಿಯೂ ಕೂಡ ಅದನ್ನೇ ವಿವರಣೆಯನ್ನು ಕೊಡ್ತಾ ನೀನು ಯುದ್ಧದಿಂದ ಓಡಿ ಹೋಗತಕ್ಕದ್ದಲ್ಲ. ಇಷ್ಟನ್ನ ಹೇಳಿದ ಮೇಲೆ ಅರ್ಜುನ ಅದನ್ನು ಒಂದು ಸಂಗ್ರಹ ಮಾಡ್ಕೋತಾನೆ. ಸರಿ ಕೃಷ್ಣ, ಇಷ್ಟೋ ತನಕ ನೀನೇನು ಹೇಳಿದೆ, ಜೀವನ ಬಗ್ಗೆ ಸರಿಯಾಗಿ ನಾವು ತಿಳ್ಕೊಂಡಲ್ಲಿ, ಜೀವನಿತ್ಯ ಅಂತ ನಾವು ತಿಳ್ಕೊಂಡ ಪಕ್ಷದಲ್ಲಿ ನಮಗೆ ಜೀವ ಸಾಯ್ತಾನೆ ಅನ್ನೋ ಪರಿಜ್ಞಾನ ಬಾರದೆ ಶೋಕ ಬರಲ್ಲ. ಹಾಗೆ ದೇಹವು ಅನಿತ್ಯ ಅಂತ ಅನ್ನೋದು ನಮಗೆ ಕನ್ಫರ್ಮ್ ಆದ ಪಕ್ಷದಲ್ಲಿ ದೇಹ ಬೀಳುತ್ತೆ ಅಂತ ನಾವು ಅಳಲ್ಲ. ಸರಿ, ನಾನೇನೋ ಸ್ವಧರ್ಮದಿಂದ ಹೋಗಲ್ಲ, ಚ್ಯುತನಾಗಲ್ಲ. ಆದ್ರೆ ಈ ಜ್ಞಾನ ಹೇಗೆ ಬರುತ್ತೆ ನಮಗೆ? ಈ ಜೀವ ನಿತ್ಯನಿದ್ದಾನೆ, ಈ ಜೀವನ ಬಗ್ಗೆ ನಮಗೆ ಜ್ಞಾನ ಬರುತ್ತೆ. ಇದು ಬೇಕಲ್ಲ. ನಾವೆಲ್ಲ ಉಪನ್ಯಾಸದಲ್ಲಿ ಹೇಳ್ತೀವಿ, ಅದು ನಮ್ಮ ಅನುಭವಕ್ಕೆ ಗೋಚರವಾಗೋದು ಹೇಗೆ? ಜೀವನಿತ್ಯ ಜೀವನಿತ್ಯ ಅಂತ ಸಾಗರ ಸರ್ತಿ ಹೇಳಿದ್ರೆ ಬರುತ್ತಾ?
ಆ ಜ್ಞಾನ ಹುಟ್ಟುವ ಬಗೆ ಹೇಗೆ ಕೃಷ್ಣ? ಇದನ್ನ ಕೇಳಿದಾಗ ಇದು ಬಹಳ ದೊಡ್ಡ ಪ್ರಶ್ನೆ. ಇದು ಇಷ್ಟೊತ್ತ ತನಕ ಏನ್ ಹೇಳಿದ್ದು? ಏಷಾದೇ ವಿಹಿತ ಸಾಂಖ್ಯೇ. ಇಷ್ಟೊತ್ತ ತನಕ ನಾನು ನಿನಗೆ ಏನ್ ಹೇಳ್ತೇನೆ ಅರ್ಜುನ? ಜೀವನ ಬಗ್ಗೆ ನಾನು ನಿನಗೆ ತಿಳಿಸಿಕೊಟ್ಟೆ. ಇವಾಗ ಏನ್ ಹೇಳ್ತೀನಿ? ಬುದ್ಧಿರ್ಯೋಗೇ ತ್ವಿಮಾಂ ಶೃಣು. ಇವಾಗ ಯೋಗೇತು ಇಮಾಂ ಶೃಣು, ಅದು ಹೆಂಗೆ ಬರುತ್ತೆ ಅಂತ ನಾನು ತಿಳಿಸಿಕೊಡ್ತೀನಿ. ಅಂದ್ರೆ ಅಪರೋಕ್ಷ ಜ್ಞಾನ ನಿನಗೆ ಹೇಗೆ ಹುಟ್ಟುತ್ತೆ ಅನ್ನೋದು ನಿನಗೀಗ ತಿಳಿಸಿಕೊಡ್ತೀನಿ. ಯಾಕೆ? ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನೀನು ಆ ಅಪರೋಕ್ಷ ಜ್ಞಾನ ಹುಟ್ಟುವ ಮಾರ್ಗವನ್ನು ತಿಳಿದರೆ ನಿನ್ನ ಎಲ್ಲ ಕರ್ಮಬಂಧವೂ ಪರಿಹಾರವಾಗುತ್ತೆ. ಇಲ್ಲಿಂದ ಶುರು ಮಾಡ್ತಾರೆ. ಮೇಲ್ನೋಟಕ್ಕೆ ಇದು ಏನು ಸಂಬಂಧ ರೀ? ಜೀವನ ಬಗ್ಗೆ ಇಷ್ಟೊತ್ತ ತನಕ ಹೇಳಿ ಆ ಜ್ಞಾನ ಹೆಂಗೆ ಬರುತ್ತೆ ಅಂತ ಕೇಳಿದಾಗ ನಿನಗೆ ಈಶ್ವರನ ಅಪರೋಕ್ಷ ಜ್ಞಾನ ಹೆಂಗಾಗತ್ತೆ ಅನ್ನೋದನ್ನ ಹೇಳ್ತೀನಿ ಕೇಳಿಸ್ಕೋ ಅರ್ಜುನ ಅಂತಂದ್ರೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದೆ? ಪ್ರಶ್ನೆಗೆ ಸಮರ್ಪಕವಾದ ಉತ್ತರವಾಯಿತು ಅಂತ ಪ್ರಶ್ನೆ ಬಂದಾಗ ಕೃಷ್ಣ ಯಾವ ರೀತಿಯಾಗಿ ಅದನ್ನು ಹೇಳಿದ್ದಾನೆ ಇತ್ಯಾದಿ ಭಾಗವನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಅದೇ ಕಥಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.